ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್ ಹೆಚ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕ, ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. ಈಗಾಗಲೇ ಕಳೆದ ಆನ್ಲೈನ್ ತರಗತಿಗಳಲ್ಲಿ ನಾವು 19ನೇ ಶತಮಾನದ ಆಧುನಿಕ ಭಾರತದ ಕಾಲಘಟ್ಟದಲ್ಲಿ ಜರುಗಿದಂಥ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಮತ್ತು ಆ ಚಳುವಳಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದಂಥ ಕೆಲವು ಪ್ರಮುಖ ಸಮಾಜ ಸುಧಾರಕರು ಮತ್ತು ಅವರು ಸ್ಥಾಪಿಸಿದಂಥ ಸಂಘ ಸಂಸ್ಥೆಗಳು ಮತ್ತು ಅವರು ಮಾಡಿದಂಥ ಒಂದು ಹೋರಾಟ ಅಥವಾ ಅವರು ನೀಡಿದಂಥ ಒಂದು ಕೊಡುಗೆಗಳ ಬಗ್ಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ವಿ. ಇಂದಿನ ತರಗತಿನಲ್ಲಿ ನಾವು ಇದೇ 19ನೇ ಶತಮಾನದ ಮಧ್ಯಭಾಗದಲ್ಲಿ ನಡೆದ ಅತಿ ಮುಖ್ಯವಾದ ಮತ್ತೊಂದು ಚಾರಿತ್ರಿಕವಾದ ಐತಿಹಾಸಿಕವಾದಂಥ ಘಟನೆಯನ್ನು ಚರ್ಚೆ ಮಾಡೋಣ. ಆ ಒಂದು ಐತಿಹಾಸಿಕ ಮರೆಯಲಾಗದಂಥ ಒಂದು ಪ್ರಮುಖವಾದಂಥ ಘಟನೆಯೇ 1857ರಲ್ಲಿ ನಡೆದಂಥ ಸಿಪಾಯಿ ದಂಗೆ. ಈ ಸಿಪಾಯಿ ದಂಗೆ ಅಂತಕ್ಕಂಥದ್ದು ಮುಂದಿನ ಭಾರತದ ರಾಷ್ಟ್ರೀಯ ಚಳವಳಿಗೆ ಅಥವಾ ಭಾರತದ ಸ್ವತಂತ್ರ ಚಳುವಳಿಗೆ ಒಂದು ಮುನ್ನುಡಿಯನ್ನು ಬರೆದಂಥ ದಂಗೆಯಾಗಿತ್ತು, ಅಥವಾ ಮುಂದಿನ ಒಂದು ರಾಷ್ಟ್ರೀಯ ಚಳುವಳಿ ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕೆ ಇದು ನಾಂದಿಯನ್ನು ಹಾಡಿತು, ಅಥವಾ ಮುಂದಿನ ಒಂದು ವ್ಯವಸ್ಥಿತವಾದಂಥ ನಮ್ಮ ಹೋರಾಟಕ್ಕೆ ಒಂದು ನಿರ್ದಿಷ್ಟವಾದಂಥ ದಿಕ್ಕನ್ನು ತೋರಿಸಿದ ದಂಗೆ, ಅಥವಾ ಭದ್ರವಾದಂಥ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಂಥ ದಂಗೆ ಅಂತ ಹೇಳಿದರೆ ತಪ್ಪಾಗಲಾರದು. ಆ ಒಂದು ಐತಿಹಾಸಿಕ ನಿರ್ಣಾಯಕವಾದ ಬ್ರಿಟಿಷರ ವಿರುದ್ಧ ಮಾಡಿದಂಥ ಭಾರತೀಯರ ಒಂದು ದಂಗೆಯನ್ನೇ ನಾವು ಐತಿಹಾಸಿಕ ಸಿಪಾಯಿಗಳ ದಂಗೆ ಅಂತ ಕರಿತೀವಿ, ಅಥವಾ ಇದನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥ ಒಂದು ಹೆಸರಲ್ಲೂ ಕೂಡ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, 1600ರಲ್ಲಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು, ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡ ಬ್ರಿಟಿಷರು ಹಂತ ಹಂತವಾಗಿ ಭಾರತದ ಅನೇಕ ಭಾಗಗಳಲ್ಲಿ ತಮ್ಮ ವ್ಯಾಪಾರಿ ಕೋಟಿಗಳನ್ನು ಕಟ್ಟಿಕೊಂಡು ಆ ಮೂಲಕ ಅವರು ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗ್ತಾರೆ. ಆ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗ್ತಾ ಆಗ್ತಾ ಅತ್ಯಧಿಕವಾದಂಥ ಒಂದು ಆದಾಯ, ಲಾಭಾಂಶ ಮತ್ತು ಸಂಪಾದನೆಯನ್ನು ಕೂಡ ಅವರು ಮಾಡ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ಅವರು ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡ್ತಾ ಇನ್ನೊಂದು ಕಡೆ ನಿಧಾನವಾಗಿ ಭಾರತದ ಅನೇಕ ಭಾಗಗಳಲ್ಲಿ ತಮ್ಮ ಕ್ರೈಸ್ತ ಧರ್ಮವನ್ನು ಕೂಡ ಪ್ರಚಾರ ಮಾಡುತ್ತಾ ಮುಂದೆ ಸಾಗುತ್ತಾರೆ. ಒಂದು ಕಡೆ ತಮ್ಮ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುತ್ತಾ ಮತ್ತೊಂದು ಕಡೆ ಭಾರತದ ಕೆಲವು ಪ್ರಮುಖವಾದಂಥ ಅವರ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳ ಕೇಂದ್ರಗಳಲ್ಲಿ ನಿಧಾನವಾಗಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಅಥವಾ ಕ್ರೈಸ್ತ ಶಿಕ್ಷಣ ಮಿಷನರಿಗಳನ್ನು ಕೂಡ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅಂತಿಮವಾಗಿ ಸರಿಸುಮಾರು 157 ವರ್ಷಗಳ ನಂತರ, ಅಂದರೆ 1600ರಲ್ಲಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ ತದನಂತರದ 157 ವರ್ಷಗಳ ನಂತರ ಎಲ್ಲೋ ಒಂದು ಕಡೆ ಅವರಿಗೆ ಭಾರತದಲ್ಲಿ ತಮ್ಮದೇ ಆದಂಥ ಒಂದು ರಾಜಕೀಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂಬ ಮಹತ್ವಾಕಾಂಕ್ಷೆ, ಹೆಬ್ಬಯಕೆ ಬರುತ್ತದೆ. ಬ್ರಿಟಿಷರು ಆ ಸಂದರ್ಭದಲ್ಲಿ ಭಾರತದಲ್ಲಿ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಿಗೆ ಮಾತ್ರ ಸೀಮಿತರಾದಂಥವರು, ಮತ್ತು ಭಾರತದಲ್ಲಿ ತಮ್ಮ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವಂಥ ಕೆಲಸದಲ್ಲಿ ಮಾತ್ರ ತಲ್ಲೀನರಾದಂಥವರು. ಯಾಕೆ 1700ರ ನಂತರ ಭಾರತದಲ್ಲಿ ತಮ್ಮ ರಾಜಪ್ರಭುತ್ವವನ್ನು ಸ್ಥಾಪನೆ ಮಾಡಿಕೊಳ್ಳಲು ಅಥವಾ ಸಾರ್ವಭೌಮತ್ವವನ್ನು ಸ್ಥಾಪಿಸಿಕೊಳ್ಳಲು ಹವಣಿಸಿದರು, ಮುಂದಾದರು ಎಂದರೆ ಅದಕ್ಕೆ ಮೂಲ ಕಾರಣ ಇಷ್ಟೇನೆ. 1707ರ ನಂತರ ಔರಂಗಜೇಬ್ ಮುಘಲ್ ಸಾಮ್ರಾಜ್ಯದಲ್ಲಿ ಅವನತಿಯನ್ನು ಹೊಂದಿದ ಮೇಲೆ ತದನಂತರ ಬಂದಂಥ ಉತ್ತರಾಧಿಕಾರಿಗಳು, ನಂತರದ ಮೊಘಲ್ ಸುಲ್ತಾನರು ಅಸಮರ್ಥರು, ಅಧ್ಯಕ್ಷರು ಮತ್ತು ದುರ್ಬಲರೂ ಆಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿಯೇ 1707ರಿಂದ ಹಿಡಿದು 1757ರವರೆಗೆ ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಅರಾಜಕತೆ, ರಾಜಕೀಯ ಅಸ್ಥಿರತೆಯ ಒಂದು ವಾತಾವರಣ ತಲೆದೋರಿತ್ತು. ಇನ್ನೊಂದು ಕಡೆ
ಕಡೆ ಇದೇ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿಯೂ ಕೂಡ ರಾಜಕೀಯ ಅರಾಜಕತೆ ಮತ್ತು ಅಸ್ಥಿರತೆಯ ವಾತಾವರಣ ತಲೆದೋರಿತ್ತು. ಮತ್ತೆ ದೇಶೀಯ ಸಂಸ್ಥಾನಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಅಥವಾ ರಾಜರಲ್ಲಿ ಯಾವುದೇ ರೀತಿಯಾದಂಥ ಒಂದು ಒಗ್ಗಟ್ಟು, ಒಂದು ಐಕ್ಯತೆ, ಒಂದು ಸಾಮರಸ್ಯ ಅನ್ನೋದು ಇರಲಿಲ್ಲ. ಪರಸ್ಪರ ಒಬ್ಬರ ವಿರುದ್ಧ ಮತ್ತೊಬ್ಬರನ್ನ ಎತ್ತಿ ಕಟ್ಟಿ ತಮ್ಮ ಅಧಿಕಾರವನ್ನ, ತಮ್ಮ ಪರಮಾಧಿಕಾರವನ್ನ ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿಯೇ ಬ್ರಿಟಿಷರು ಹೇಗಾದರೂ ಮಾಡಿ ಭಾರತದ ರಾಜಕೀಯ ಚುಕ್ಕಾಣಿಯನ್ನ ತಾವಿಡಿದುಕೊಳ್ಳಲೇಬೇಕೆಂಬ ಒಂದು ಅಂತಿಮ ನಿರ್ಧಾರಕ್ಕೆ ಬರುತ್ತಾರೆ, ಒಂದು ದೃಢ ನಿರ್ಧಾರವನ್ನು ಮಾಡುತ್ತಾರೆ. ಆದರೆ 18ನೇ ಶತಮಾನದ ಈ ಪೂರ್ವಾರ್ಧದಲ್ಲಿ ಅಂದರೆ 1700ರಿಂದ 1750ರ ಸಂದರ್ಭದಲ್ಲಿ ಅಥವಾ 60ರ ಸಂದರ್ಭದಲ್ಲಿ ಭಾರತದಲ್ಲಿ ಅಷ್ಟು ಸುಲಭವಾಗಿ ಅವರು ತಮ್ಮ ರಾಜಕೀಯ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುವುದು ಕಷ್ಟ ಸಾಧ್ಯವಾಗಿತ್ತು. ಅದು ಅಷ್ಟು ಸುಲಭವಾಗಿರಲಿಲ್ಲ. ಕಾರಣ ಇಷ್ಟೇನೆ, 18ನೇ ಶತಮಾನದ ಹೊತ್ತಿನಲ್ಲಿ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಬ್ರಿಟಿಷರಿಗೆ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳ ವಿಚಾರ ಬಂದಾಗ, ಮತ್ತೆ ಕ್ರೈಸ್ತ ಧರ್ಮದ ಪ್ರಚಾರದ ವಿಚಾರ ಬಂದಾಗ, ಅಥವಾ ಸೈನಿಕ ಒಂದು ಸಂಖ್ಯಾ ಬಲದ ದೃಷ್ಟಿಯಿಂದ ಇರ್ಬೋದು, ಅವರಿಗೆ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದಂಥವರು ಅಂದರೆ ಈಗಾಗಲೇ ಯಾರು ಯುರೋಪ್ ಖಂಡದಲ್ಲಿ ಇಂಗ್ಲೆಂಡಿನ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರೋ, ಬ್ರಿಟಿಷರ ಪ್ರತಿಸ್ಪರ್ಧಿಗಳಾಗಿದ್ದರೋ, ಅವರೇ ಭಾರತದಲ್ಲೂ ಕೂಡ ಬ್ರಿಟಿಷರ ರಾಜಕೀಯ ಸಾಮ್ರಾಜ್ಯದ ಸ್ಥಾಪನೆಗೆ ಅಡ್ಡಗಾಲನ್ನು ಹಾಕುತ್ತಾರೆ. ಅವರೇ ಭಾರತಕ್ಕೆ ಬಂದ 4ನೇ ಯುರೋಪಿಯನ್ ಬಣದವರಾದಂಥ ಫ್ರೆಂಚರು. ಇಂಥ ಒಂದು ಸಂದರ್ಭದಲ್ಲಿ 1746ರಿಂದ ಹಿಡಿದು 1763ರವರೆಗೆ ಎಲ್ಲೋ ಒಂದು ಕಡೆ ಯುರೋಪಿನ ಕೆಲವು ಭೂಭಾಗಗಳ ಮೇಲೆ, ಪ್ರದೇಶಗಳ ಮೇಲೆ ಹೊಡೆತನವನ್ನು ಸಾಧಿಸಲು ಮತ್ತು ಭಾರತದಲ್ಲಿ ತಮ್ಮ ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಎರಡೂ ಯುರೋಪಿನ ಬಣದವರ ಮಧ್ಯೆ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪಿಸಿಕೊಳ್ಳುವ ವಿಚಾರ ಬಂದಾಗ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ 3 ನಿರ್ಣಾಯಕವಾದ ಐತಿಹಾಸಿಕವಾದಂಥ ಯುದ್ಧಗಳಾಗ್ತವೆ. ಆ ಯುದ್ಧಗಳ ಗೆಲುವು ಮುಂದೆ ಭವಿಷ್ಯದಲ್ಲಿ ಯಾರು ಭಾರತವನ್ನ ರಾಜಕೀಯವಾಗಿ ಆಳುವವರು ಅಥವಾ ಭಾರತದಲ್ಲಿ ರಾಜಕೀಯ ಸಾರ್ವಭೌಮತ್ವವನ್ನು, ಪರಮಾಧಿಕಾರವನ್ನು ಸ್ಥಾಪಿಸುವವರು ಎಂಬುದನ್ನು ಆ 3 ಐತಿಹಾಸಿಕ ಯುದ್ಧಗಳೇ ನಿರ್ಣಯಿಸುತ್ತವೆ. ಆ ಯುದ್ಧಗಳೇ 1746ರಿಂದ ನಡೆದಂಥ 63ರವರೆಗೆ ನಡೆದಂಥ 3 ಐತಿಹಾಸಿಕ ಕರ್ನಾಟಿಕ್ ಯುದ್ಧಗಳು. 3 ಕರ್ನಾಟಿಕ್ ಯುದ್ಧಗಳು, 3 ಕರ್ನಾಟಿಕ್ ಐತಿಹಾಸಿಕ ಯುದ್ಧಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಮೊದಲ ಮತ್ತು 2ನೇ ಕರ್ನಾಟಿಕ್ ಯುದ್ಧಗಳು 2 ಯುರೋಪಿನ ಬಣದವರಿಗೆ ಸಮಬಲದ ಸೋಲು ಗೆಲುವುಗಳನ್ನು ತಂದುಕೊಟ್ಟರೂ ಕೂಡ 3ನೇ ಕರ್ನಾಟಿಕ್ ಯುದ್ಧದಲ್ಲಿ, ಅದರಲ್ಲೂ ವಿಶೇಷವಾಗಿ ಯುರೋಪ್ ಖಂಡದಲ್ಲಿ 7 ವರ್ಷಗಳ ಕಾಲ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂಥ ಒಂದು ಸಪ್ತವಾರ್ಷಿಕ ಕದನ, ಅಂದರೆ ಯುರೋಪ್ ಖಂಡದ ಮೇಲಿನ ಏಕಸ್ವಾಮ್ಯಕ್ಕಾಗಿ 1756ರಿಂದ 63ರವರೆಗೆ ಯುರೋಪ್ನಲ್ಲಿ ಇದೇ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಸಪ್ತವಾರ್ಷಿಕ ಕದನ ನಡೆಯುತ್ತೆ. 7 ವರ್ಷಗಳ ಕದನ ನಡೆಯುತ್ತೆ. ಆ ಸಪ್ತವಾರ್ಷಿಕ ಕದನದಲ್ಲಿ ಬ್ರಿಟಿಷರು ಫ್ರೆಂಚರನ್ನು ಸೋಲಿಸುವ ಮೂಲಕ ಯುರೋಪ್ ಖಂಡದಲ್ಲಿ ಇದೇ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಒಂದು ಐತಿಹಾಸಿಕವಾದ ಒಪ್ಪಂದ ಆಗುತ್ತೆ. ಆ 63ರಲ್ಲಿ ಯುರೋಪ್ನಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಆದಂಥ ಆ ಒಂದು ಐತಿಹಾಸಿಕ ಒಪ್ಪಂದವನ್ನೇ ನಾವು ಏನಂತ ಕರಿತೀವಿ ಅಂದರೆ ಪ್ಯಾರಿಸ್ ಶಾಂತಿ ಒಪ್ಪಂದ ಅಂತ ಕರಿತೀವಿ, ಅಥವಾ ಪ್ಯಾರಿಸ್ ಒಪ್ಪಂದ ಅಂತ ಕರಿತೀವಿ. ಅದೇ ಸಂದರ್ಭದಲ್ಲಿ ಭಾರತದಲ್ಲಿಯೂ ಕೂಡ 1756ರಿಂದ ಹಿಡಿದು 63ರವರೆಗೂ ಕೂಡ ಇಲ್ಲೂ ಕೂಡ 3ನೇ ಕರ್ನಾಟಿಕ್ ಯುದ್ಧ ನಡೀತಾ ಇತ್ತು. ಈ 3ನೇ ಕರ್ನಾಟಿಕ್ ಯುದ್ಧ ಅಂತಿಮವಾಗಿದ್ದು 1763ರಲ್ಲಿ. ಕಾರಣ ಇಷ್ಟೇ, ಯುರೋಪ್ ಖಂಡದಲ್ಲಿ ಸೋತು ಒಂದು ಒಪ್ಪಂದವನ್ನೇ ಮಾಡಿಕೊಂಡಂಥ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಆ ಒಪ್ಪಂದದ ಕಂಡೀಷನ್ಸ್
ಅಥವಾ ಷರತ್ತುಗಳು. ಅಂದರೆ ಯಾವ ಒಪ್ಪಂದ ಆಗಿತ್ತು ಅಲ್ಲಿ? ಪ್ಯಾರಿಸ್ ಶಾಂತಿ ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಒಂದು ಕಂಡೀಷನ್ಸು ಇಲ್ಲೂ ಕೂಡ ಯಾರ ನಡುವೆ ಏರ್ಪಡುತ್ತೆ? ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಏರ್ಪಡುತ್ತೆ. ಆ ಒಂದು ಐತಿಹಾಸಿಕ ಒಪ್ಪಂದವೇ ಪ್ಯಾರಿಸ್ ಒಪ್ಪಂದ. ಇದರ ಮಧ್ಯದಲ್ಲಿ 1757ರಲ್ಲಿ ಒಂದು ಐತಿಹಾಸಿಕವಾದಂಥ ಕದನ ಬಂಗಾಳ ಭಾಗದಲ್ಲಿ ನಡೆಯುತ್ತದೆ. 1757ರಲ್ಲಿ ಬಂಗಾಳದ ಭಾಗದಲ್ಲಿ ನಡೆದಂಥ ಒಂದು ಐತಿಹಾಸಿಕ ಕದನವನ್ನೇ ನಾವು ಪ್ಲಾಸಿ ಕದನ ಅಂತ ಕರಿತೀವಿ. ಪ್ಲಾಸಿ ಅನ್ನೋದು ಬಂಗಾಳದಲ್ಲಿ ಬರುವಂಥ ಒಂದು ಪ್ರಮುಖವಾದ ಐತಿಹಾಸಿಕ ಸ್ಥಳ. ಆ ಸ್ಥಳದಲ್ಲಿ, ಆ ಒಂದು ಯುದ್ಧರಂಗದಲ್ಲಿ ಅಂದಿನ ಬಂಗಾಳದ ನವಾಬನಾದಂಥ ಸಿರಾಜ್ ಉದ್ ದೌಲಾ ಮತ್ತು ಬ್ರಿಟಿಷರ ನಡುವೆ ಒಂದು ನಿರ್ಣಾಯಕವಾದ ಪ್ಲಾಸಿ ಕದನ ಜರುಗುತ್ತದೆ. ಆ ನಿರ್ಣಾಯಕವಾದ 1757ರ ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಎಲ್ಲೋ ಒಂದು ಕಡೆ ಮೀರ್ ಜಾಫರ್, ಇವನು ಅಂದಿನ ಸಿರಾಜುದ್ ದೌಲಾ ಏನಿದ್ದ ಬಂಗಾಳದ ನವಾಬ, ಅವನ ದಂಡನಾಯಕ, ಅವನನ್ನು ತಮ್ಮ ಕಡೆ ಸೆಳೆದುಕೊಂಡು ಬಹಳ ಸುಲಭವಾಗಿ ಸಿರಾಜುದ್ ದೌಲನನ್ನು ಬಂಗಾಳದ ಈ ಒಂದು ಪ್ಲಾಸಿ ಕದನದಲ್ಲಿ ಸೋಲಿಸ್ತಾರೆ. ಇದೇ ಸಂದರ್ಭದಲ್ಲಿ ಸೋತ ಸಿರಾಜುದ್ ದೌಲಾ ಯುದ್ಧರಂಗದಲ್ಲಿ ಇಹಲೋಕವನ್ನು ತ್ಯಜಿಸ್ತಾನೆ ಅಥವಾ ವಿಧಿವಶನಾಗ್ತಾನೆ. ಹೀಗೆ 1757ರಲ್ಲಿ ಪ್ಲಾಸಿ ಕದನದಲ್ಲಿ ಗೆಲುವನ್ನು ಸಾಧಿಸಿದಂಥ ಬ್ರಿಟಿಷರು ಬಂಗಾಳವನ್ನು ವಶಪಡಿಸಿಕೊಂಡು ಅದರ ಮೇಲೆ ತಮ್ಮ ನೇರ ಸಾರ್ವಭೌಮತ್ವವನ್ನು, ಪರಮಾಧಿಕಾರವನ್ನು ಸ್ಥಾಪನೆ ಮಾಡಿ ಅಲ್ಲಿಗೆ ನಾಮಮಾತ್ರವಾಗಿ ಒಬ್ಬನನ್ನು ಮುಂದಿನ ನವಾಬನನ್ನಾಗಿ ನೇಮಿಸುತ್ತದೆ. ಹಾಗೆ ಕೇವಲ ನಾಮಮಾತ್ರ ನವಾಬನಾಗಿ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದು ಸಂಪೂರ್ಣವಾಗಿ ಮುಂದಿನ ದಶಕಗಳಲ್ಲಿ ಬ್ರಿಟಿಷರ ಕೈಗೊಂಬೆಯಾಗಿ ಮಾರ್ಪಟ್ಟವನೇ ಮೀರ್ ಜಾಫರ್. ಅಂದರೆ ಅವನು ಈ ಹಿಂದೆ ಇದ್ದ ಬಂಗಾಳದ ನವಾಬ ಸಿರಾಜುದ್ ದೌಲನ ದಂಡನಾಯಕ. ಹೀಗೆ ಪ್ಲಾಸಿ ಕದನದ ಮೂಲಕ ಬಂಗಾಳವನ್ನು ವಶಪಡಿಸಿಕೊಂಡ ಬ್ರಿಟಿಷರು ಆ ವರ್ಷವೇ ತಮ್ಮ ಮೊದಲ ರಾಜಕೀಯ ಸಾಮ್ರಾಜ್ಯವನ್ನು ಬಂಗಾಳದಲ್ಲಿ ಯಶಸ್ವಿಯಾಗಿ ಸ್ಥಾಪಿಸಿಕೊಳ್ಳುತ್ತಾರೆ. ಹೀಗೆ ಬಂಗಾಳದಲ್ಲಿ ತಮ್ಮ ಮೊದಲ ರಾಜಕೀಯ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡು ಅಲ್ಲಿಂದ ಅವರು ನಿಧಾನವಾಗಿ ಭಾರತವನ್ನು ರಾಜಕೀಯವಾಗಿ ಆಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಂತ ಹಂತವಾಗಿ ಅಲ್ಲಿಂದ ಮುಂದೆ ಭಾರತದ ಬಹುತೇಕ ಭೂಭಾಗಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಅಂತಿಮವಾಗಿ ಭಾರತವನ್ನು ರಾಜಕೀಯವಾಗಿ ತಾವು ಆಳುವಂಥ ಒಂದು ಮಟ್ಟಕ್ಕೆ ಬೆಳೀತಾರೆ. ಇಡೀ ಭಾರತದಲ್ಲಿ ತಮ್ಮ ರಾಜಕೀಯ ಸಾರ್ವಭೌಮತ್ವವನ್ನು 1857ರ ವೇಳೆಗೆ ಅವರು ಸ್ಥಾಪನೆ ಮಾಡಿಕೊಳ್ತಾರೆ. ಕಾರಣ ಇಷ್ಟೇ, 1757ರ ಪ್ಲಾಸಿ ಕದನದ ನಂತರ ಅವರು ಅನೇಕ ನಮ್ಮ ದೇಶೀಯ ಸಂಸ್ಥಾನಗಳ ಪ್ರಬಲ ಶಕ್ತಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು, ಅವರು ಮರಾಠ ಸಂಸ್ಥಾನಗಳ ವಿರುದ್ಧ ಮಾಡಿದಂಥ 3 ಆಂಗ್ಲೋ ಮರಾಠ ಯುದ್ಧಗಳಿರಬಹುದು. ಇದೇ ನಮ್ಮ ದಕ್ಷಿಣ ಭಾರತದ ಮೈಸೂರು ಸಂಸ್ಥಾನದ ಇಬ್ಬರು ಮುಸ್ಲಿಂ ಸರ್ವಾಧಿಕಾರಿಗಳಾದಂಥ ಹೈದರಾಲಿ ಮತ್ತು ಟಿಪ್ಪುವಿನ ವಿರುದ್ಧ ಮಾಡಿದಂಥ 4 ಆಂಗ್ಲೋ ಮೈಸೂರು ಯುದ್ಧಗಳಿರ್ಬೋದು. ಅದ್ರ ಜೊತೆಗೆ 1845ರ ನಂತರ ಅವರು ಸಿಖ್ಖರೊಂದಿಗೆ ಮಾಡಿದಂಥ 2 ಆಂಗ್ಲೋ ಸಿಖ್ ಯುದ್ಧಗಳಿರ್ಬೋದು. ಈ ನಿರ್ಣಾಯಕವಾದಂಥ ಕೆಲವು ಯುದ್ಧಗಳ ಮೂಲಕ ಭಾರತದಲ್ಲಿ ತಮ್ಮ ಒಂದು ರಾಜಕೀಯ ಸಾಮ್ರಾಜ್ಯವನ್ನು ಬಹಳ ಬೇಗನೆ ವಿಸ್ತಾರವಾಗಿ ಅವರದನ್ನು ವಿಸ್ತರಿಸ್ಕೊಳ್ತಾರೆ. ಇದ್ರ ಮಧ್ಯದಲ್ಲಿ ಕೆಲವೊಂದು ಯುದ್ಧವಿಲ್ಲದ ಸಿದ್ಧಾಂತಗಳನ್ನು ಬಳಸಿಕೊಂಡೂ ಕೂಡ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ತಾರೆ. ಭಾರತದ ಕೆಲವು ಸಂಸ್ಥಾನಗಳ ಮೇಲೆ ತಮ್ಮ ಪರೋಕ್ಷವಾದಂಥ ಆಡಳಿತವನ್ನು ಸ್ಥಾಪಿಸುತ್ತಾರೆ. ಫಾರ್ ಎಕ್ಸಾಂಪಲ್ಲು, 1798ರಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಅಥವಾ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಂಥ ಸಹಾಯಕ ಸೈನ್ಯ ಪದ್ಧತಿ ಇರ್ಬೋದು, 1848ರ ದತ್ತು ಮಕ್ಕಳಿಗೆ ಹಕ್ಕಿಲ ಸಿದ್ಧಾಂತ ಇರ್ಬೋದು, ಅಥವಾ ಕೆಲವು ಸಂದರ್ಭದಲ್ಲಿ ರಾಜಕೀಯ ಅರಾಜಕತೆ, ಅಸ್ಥಿರತೆಯ ನೆಪವನ್ನೂ ಒಡ್ಡಿ ಕೆಲವು ದೇಶೀಯ ಸಂಸ್ಥಾನಗಳನ್ನು ಅವರು ವಶಪಡಿಸಿಕೊಂಡು ಅವುಗಳ ಮೇಲೆ ತಮ್ಮ ಪರೋಕ್ಷವಾದಂಥ ಪರಮಾಧಿಕಾರವನ್ನು ಸ್ಥಾಪನೆ ಮಾಡಿಕೊಂಡಿದ್ದಿರ್ಬೋದು. ಸೊ ಒಟ್ಟಾರೆ 1800
57ರ ಹೊತ್ತಿಗೆ ಭಾರತದಲ್ಲಿ ಅವರು ಒಂದು ತಮ್ಮದೇ ಆದಂಥ ಸರ್ವತಂತ್ರ ಸಾರ್ವಭೌಮತ್ವದ ಒಂದು ರಾಜಕೀಯ ಸಾಮ್ರಾಜ್ಯವನ್ನೇನೋ ಕಟ್ಟಿ ವಿಸ್ತರಿಸಿಕೊಂಡರು. ಇಂಥ ಒಂದು 1857ರಲ್ಲಿಯೇ ಬ್ರಿಟಿಷರ ರಾಜಕೀಯ ಸಾರ್ವಭೌಮತ್ವವನ್ನು ವಿರೋಧಿಸಿ ಒಂದು ಐತಿಹಾಸಿಕವಾದ ಚಾರಿತ್ರಿಕವಾದ ದಂಗೆ ಅವರ ವಿರುದ್ಧ ನಡೆಯುತ್ತದೆ. ಅದನ್ನೇ ನಾವು ಸಿಪಾಯಿಗಳ ದಂಗೆ ಅಂತ ಕರಿತೀವಿ. ಇನ್ನೊಂದು ಹೆಸರಲ್ಲಿ ಅದು ಭಾರತೀಯರ ಪಾಲಿನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೂ ಕೂಡ ಆಗಿತ್ತು ಎಂಬುದನ್ನು ನಾವು ಇತಿಹಾಸದಲ್ಲಿ ಓದುತ್ತೇವೆ, ತಿಳಿಯುತ್ತೇವೆ. ಇನ್ನೊಂದು ಕಡೆ ಭಾರತದಲ್ಲಿ ತಾವು ಸ್ಥಾಪಿಸಿದಂಥ ಒಂದು ರಾಜಕೀಯ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಳಲು ಬ್ರಿಟಿಷರಿಗೂ ಕೂಡ ಈ ದಂಗೆಯನ್ನು ಎದುರಿಸಿ ಈ ದಂಗೆಯನ್ನು ಸಂಪೂರ್ಣವಾಗಿ ಅಡಗಿಸುವುದು ಅವರ ಮತ್ತೊಂದು ಧ್ಯೇಯವೂ ಕೂಡ ಇನ್ನೊಂದು ಕಡೆ ಅವರ ಕಡೆಯಿಂದ ಆಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನಡೆದ ದಂಗೆಯೇ ಸಿಪಾಯಿಗಳ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಒಂದು ಸಿಪಾಯಿಗಳ ದಂಗೆಯನ್ನು 1857ರ ಮಹಾಬಂಡಾಯ ಅನ್ನುವಂಥ ಒಂದು ಹೆಸರಿನಿಂದಲೂ ಕೂಡ ಕರೆಯುತ್ತೇವೆ. 1857ರ ಮಹಾಬಂಡಾಯ ಅನ್ನುವಂಥ ಒಂದು ಹೆಸರಿಂದ ಕರೀತೇವೆ. ಹಾಗಾದರೆ 1857ರ ಸಿಪಾಯಿ ದಂಗೆಯ ಸಂದರ್ಭದಲ್ಲಿದ್ದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಎಂದರೆ 1858ರಲ್ಲಿ ಈ ಸಿಪಾಯಿ ದಂಗೆ ಮುಗಿದ ನಂತರ ಬಂದಂಥ ವಿಕ್ಟೋರಿಯಾ ರಾಣಿಯ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ವೈಸ್ರಾಯ್ಗಳ ಆಡಳಿತ ಆರಂಭ ಆಗುತ್ತೆ. ಅಂದರೆ 1858ರವರೆಗೂ ಕೂಡ ಭಾರತದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ಗಳ ಆಡಳಿತ ಇರುತ್ತೆ. ಹಾಗಾದರೆ ಈ ದಂಗೆ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ರು ಅಂದರೆ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು. ಲಾರ್ಡ್ ಕ್ಯಾನಿಂಗ್ ಅನ್ನೋನು ಈ ದಂಗೆಯ ಸಂದರ್ಭದ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಆಗಿದ್ದ. ಮತ್ತು ಈ ದಂಗೆಯ ನಂತರ 1858ರ ನಂತರ ಬಂದ ಹೊಸ ಕಾಯ್ದೆಯ ಪ್ರಕಾರ ಇವನು ಈ ಬ್ರಿಟಿಷ್ ಭಾರತದ ಮೊದಲ ವೈಸ್ರಾಯ್ ಆಗಿಯೂ ಕೂಡ ಪುನಃ ನೇಮಕ ಆಗ್ತಾನೆ. ಹಾಗಾದರೆ 1857ರ ಸಿಪಾಯಿ ದಂಗೆಯ ಒಂದು ಪ್ರಮುಖವಾದಂಥ ಲಾಂಛನ ಅಥವಾ ಚಿಹ್ನೆ ಯಾವುದು ಎಂದರೆ ಅದು ರೆಡ್ ಲೋಟಸ್ ಅಥವಾ ಕೆಂಪು ತಾವರೆ. ಈ ಕೆಂಪು ತಾವರೆ ಅಥವಾ ರೆಡ್ ಲೋಟಸ್ ಅಂತಕ್ಕಂಥದ್ದು ಸಿಪಾಯಿ ದಂಗೆಯ ಒಂದು ಲಾಂಛನ ಅಥವಾ ಚಿಹ್ನೆಯಾಗಿತ್ತು. ಹಾಗಾದರೆ ಈ ಒಂದು ಸಿಪಾಯಿ ದಂಗೆ ಅನ್ನುವಂಥ ಹೆಸರು ಹೇಗೆ ಬಂತು, ಯಾರು ಇದನ್ನು ಕರೆದ್ರು, ಯಾಕೆ ಕರೆದ್ರು ಅಂತಂದರೆ ಈ ಒಂದು ದಂಗೆ ಅಥವಾ 1857ರ ಮಹಾಬಂಡಾಯ ಅಂತ ನಾವೇನು ಕರಿತೀವಲ್ಲ, ಈ ಬಂಡಾಯವನ್ನು ಮೊದಲು ಆರಂಭ ಮಾಡಿದ್ದು ಭಾರತದ ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಭಾರತೀಯ ಸೈನಿಕರು ಅಥವಾ ಸಿಪಾಯಿಗಳೇ ಇದನ್ನು ಮೊದಲು ಆರಂಭ ಮಾಡಿದ್ದು. ಈ ಒಂದು ದಂಗೆಯ ಮೊದಲ ಕಿಡಿಯನ್ನು ಹತ್ತಿಸಿದವರೇ ನಮ್ಮ ಭಾರತೀಯ ಸೈನಿಕರು ಅಥವಾ ಮುನ್ನುಡಿಯನ್ನು ಬರೆದವರೇ ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸೈನಿಕರು. ಆದ್ದರಿಂದ ಈ ದಂಗೆಯನ್ನು ಕೆಲವು ಐರೋಪ್ಯ ಬರಹಗಾರರು ಅಥವಾ ಪಾಶ್ಚಾತ್ಯ ವಿದ್ವಾಂಸರು ಸಿಪಾಯಿಗಳ ದಂಗೆ ಅನ್ನುವಂಥ ಒಂದು ಹೆಸರಿಂದ ಕರೆದರು. ಹಾಗಾದರೆ ಯಾವ ಐರೋಪ್ಯ ಬರಹಗಾರರು ಇದನ್ನು ಸಿಪಾಯಿಗಳ ದಂಗೆ ಅಂತ ಕರೆದ್ರು ಅಂದರೆ, ಫಾರ್ ಎಕ್ಸಾಂಪಲ್ಲು ಸರ್ ಜಾನ್ ಲಾರೆನ್ಸ್ ಅನ್ನುವಂಥ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ, ಸರ್ ಜಾನ್ ಲಾರೆನ್ಸ್, ಆಮೇಲೆ ಸರ್ ಜಾನ್ ಸೀಲೆ ಅಂತಕ್ಕಂಥವನಿರ್ಬೋದು, ಆಮೇಲೆ ಇವನು ಗ್ಯಾರೆಟ್ ಅಂತಕ್ಕಂಥವನು, ಥಾಮ್ಸನ್ ಅಂತಕ್ಕಂಥವನು, ಹೀಗೆ ಸರ್ ಜಾನ್ ಲಾರೆನ್ಸು, ಸರ್ ಜಾನ್ ಸೀಲೆ, ಥಾಮ್ಸನ್, ಗ್ಯಾರೆಟ್ ಈ ಎಲ್ಲ ಪಾಶ್ಚಾತ್ಯ ವಿದ್ವಾಂಸರು ತಮ್ಮ ತಮ್ಮ ರಾಜಕೀಯ ಚಿಂತನೆಯ ಕೃತಿಗಳಲ್ಲಿ ಈ ಒಂದು ದಂಗೆಯನ್ನು ಕೇವಲ ಸಿಪಾಯಿಗಳಿಗೆ ಮೀಸಲಾಗಿದ್ದರಿಂದ ಸೀಮಿತವಾಗಿದ್ದರಿಂದ ಇದನ್ನು ಕೇವಲ ಸಿಪಾಯಿಗಳ ಮಟ್ಟಕ್ಕೆಯೇ ಅದನ್ನು ಹೋಲಿಸಿ ಅದನ್ನು ಸಿಪಾಯಿಗಳ ದಂಗೆ
ದಂಗೆ ಅಂತ ಕರೆದರು. ಆದರೆ ಭಾರತೀಯರು ಮತ್ತೆ ಕೆಲವು ಭಾರತೀಯ ವಿದ್ವಾಂಸರು ಮತ್ತು ಇತಿಹಾಸಕಾರರು ಇದನ್ನು ಕೇವಲ ಸಿಪಾಯಿಗಳಿಗೆ ಮಾತ್ರ ಸೀಮಿತವಾದಂಥ ದಂಗೆ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಇಂಥ ಒಂದು ಸಂದರ್ಭದಲ್ಲಿಯೇ ಕೆಲವು ಭಾರತೀಯ ರಾಜಕೀಯ ಚಿಂತಕರು, ಇತಿಹಾಸಕಾರರು ಈ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಭಾರತೀಯರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ತಮ್ಮ ತಮ್ಮ ಐತಿಹಾಸಿಕ ಕೃತಿಗಳಲ್ಲಿ, ರಾಜಕೀಯ ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದರು. ಅದರಲ್ಲಿ ಫಾರ್ ಎಕ್ಸಾಂಪಲ್ ಅಶೋಕ್ ಮೆಹ್ತಾ ಅನ್ನುವಂಥ ಒಬ್ಬ ಭಾರತೀಯ ವಿದ್ವಾಂಸ ಇರ್ಬೋದು, KM ಫಣಿಕರ್, ನೀವೆಲ್ಲರೂ ಕೇಳಿರ್ಬೋದು. KM ಫಣಿಕರ್ ಭಾರತ ಕಂಡ ಒಬ್ಬ ಶ್ರೇಷ್ಠ ಇತಿಹಾಸಕಾರ. ಅವರು ಕೂಡ ಅಶೋಕ್ ಮೆಹ್ತಾ ಅವರ ಭಾರತೀಯರ ಪ್ರಥಮ ಸ್ವಾತಂತ್ರ್ಯ ದಂಗೆ ಸಂಗ್ರಾಮ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. ಅದೇ ರೀತಿ VD ಸಾವರ್ಕರ್, ನೀವೆಲ್ಲರೂ ಕೂಡ ಅವರ ಹೆಸರನ್ನು ಕೇಳಿರ್ತೀರ. VD ಸಾವರ್ಕರ್ ಅವರು 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷರ ವಿರುದ್ಧ ಒಬ್ಬ ಅಪ್ರತಿಮ ಕ್ರಾಂತಿಕಾರಿ ನಾಯಕನಾಗಿ ಹೋರಾಟವನ್ನು ಮಾಡ್ತಾರೆ. ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವೇ ಆಗಿದ್ದರು. ಅಂಡಮಾನ್ ಮತ್ತು ನಿಕೋಬಾರ್ ಜೈಲಿನ ಕಾಲಾಪಾನಿ ಪನಿಷ್ಮೆಂಟ್ ಅಂದರೆ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದಂಥ ಒಬ್ಬ ಕ್ರಾಂತಿಕಾರಿ ಹೋರಾಟ, ಬ್ರಿಟಿಷರ ಪಾಲಿಗೆ ದಿಟ್ಟತನದಿಂದ ಹೋರಾಟವನ್ನು ಮಾಡಿದಂಥವರು VD ಸಾವರ್ಕರ್. ವಿನಾಯಕ ದಾಮೋದರ ಸಾವರ್ಕರ್ ಅನ್ನೋದು ಅವರ ಪೂರ್ಣ ಹೆಸರು. VD ಸಾವರ್ಕರ್ ಅವರು ಈ ದಂಗೆಯನ್ನು ಭಾರತೀಯರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವ ವಿಷಯವನ್ನೇ ಇಟ್ಟುಕೊಂಡು ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥದ ಹೆಸರೇ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಎಂಬುದೇ ಆಗಿತ್ತು. ಅದರಲ್ಲಿ ಅವರು ಇದು ಹೇಗೆ ಭಾರತೀಯರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗಿತ್ತು ಅನ್ನುವಂಥ ಅಂಶವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ 1857ರ ದಂಗೆ ಭವಿಷ್ಯದ ಭಾರತೀಯರ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದಂಥ ಒಂದು ಅತಿ ಪ್ರಮುಖವಾದಂಥ ದಂಗೆ ಆಯಿತು. ಯಾಕೆಂದರೆ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತೀಯರಲ್ಲಿ ನಿಧಾನವಾಗಿ ರಾಷ್ಟ್ರೀಯತೆ, ದೇಶಪ್ರೇಮದಂಥ ಜಾಗೃತಿ ಮೂಡ್ತಾ ಹೋಯಿತು. ಹಾಗಾದರೆ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆ ಮೂಡಲಿಕ್ಕೆ ಅನೇಕ ಅಂಶಗಳು ಕಾರಣವಾಗ್ತವೆ. ಅದು ಆ ಶತಮಾನದಲ್ಲಿ ನಡೆದಂಥ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಇರ್ಬೋದು, ಬ್ರಿಟಿಷರ ಸಾಮ್ರಾಜ್ಯಶಾಹಿ ನೀತಿ ಇರ್ಬೋದು, ಬ್ರಿಟಿಷರ ವಸಾಹತುಶಾಹಿ ನೀತಿ ಇರ್ಬೋದು, ಬ್ರಿಟಿಷರ ಸಂಪತ್ತಿನ ಲೂಟಿ ಇರ್ಬೋದು, ಮತ್ತು ಬ್ರಿಟಿಷರ ವಿರೋಧಾತ್ಮಕ ಆಡಳಿತ ವ್ಯವಸ್ಥೆ ಇರ್ಬೋದು, ಬ್ರಿಟಿಷರು ಇಲ್ಲಿ ಜಾರಿಗೆ ತಂದಂಥ ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಅಭಿವೃದ್ಧಿ ಇರ್ಬೋದು, ವೃತ್ತಪತ್ರಿಕೆಗಳ ಪಾತ್ರ ಇರ್ಬೋದು, ಬ್ರಿಟಿಷ್ ವೈಸ್ರಾಯ್ಗಳ ಪ್ರತಿಗಾಮಿ ನೀತಿ ಇರ್ಬೋದು. ಹೀಗೆ ಹಲವು ಅಂಶಗಳು 19ನೇ ಶತಮಾನದಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು, ದೇಶಪ್ರೇಮವನ್ನು ಬಡಿದೆಬ್ಬಿಸುತ್ತವೆ. ಹಾಗೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸಿದ ಒಂದು ಪ್ರಮುಖವಾದಂಥ ದಂಗೆ ಯಾವುದು ಅಂದರೆ 1857ರ ಸಿಪಾಯಿ ದಂಗೆ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ. ಹಾಗಾದರೆ 1857ರ ಸಿಪಾಯಿ ದಂಗೆ ಅಂತ ಬಂದಾಗ ನಾವು ಈ ದಂಗೆನ ಅಧ್ಯಯನ ಮಾಡಬೇಕಾದ್ರೆ 3 ಅಂಶಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. 4 ಅಂಶಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಒಂದು, ಈ ದಂಗೆಯ ಪ್ರಮುಖವಾದಂಥ ಕಾರಣಗಳು. ಎರಡನೇದು, ಈ ದಂಗೆಯ ಪ್ರಮುಖವಾದ ಕೇಂದ್ರಗಳು ಮತ್ತು ಆ ಕೇಂದ್ರಗಳ ಪ್ರಮುಖ ಹೋರಾಟಗಾರರು ಯಾರು ಅನ್ನೋದು. ಮತ್ತು ಮೂರನೆಯದಾಗಿ ಈ ದಂಗೆಯ ನಂತರ ಆದಂಥ ಪರಿಣಾಮ ಅಥವಾ ಫಲಿತಾಂಶ ಏನು ಅನ್ನೋದು. ನಾಲ್ಕನೆಯದಾಗಿ ಈ ದಂಗೆಯಲ್ಲಿ ಭಾರತೀಯರು ಯಾಕೆ ವಿಫಲತೆ ಕಂಡರು, ಯಾಕೆ ಇದರಲ್ಲಿ ವಿಫಲರಾದರು ಅನ್ನುವಂಥ ಈ 4 ಅಂಶಗಳನ್ನು ಈ ತರಗತಿಯಲ್ಲಿ ನಾವು ಬಹಳ ಸಂಕ್ಷಿಪ್ತವಾಗಿ ಚರ್ಚೆಯನ್ನು ಮಾಡೋಣ. ಹಾಗಾದರೆ 1857ರ ಸಿಪಾಯಿ ದಂಗೆಯ ಮೊದಲಿಗೆ ನಾವು ನೋಡೋದಾದರೆ ಪ್ರಮುಖವಾದಂಥ ಕಾರಣಗಳು ಯಾವ್ಯಾವುದು ಅಂದರೆ ಒಟ್ಟು ನಾವು ಒಂದು 5 ಪ್ರಮುಖವಾದಂಥ ಕಾರಣಗಳನ್ನು ಇಲ್ಲಿ ಪರಿಗಣಿಸ್ಬೋದು, ನೋಡ್ಬೋದು. ಮೊದಲನೇದು ರಾಜಕೀಯ ಕಾರಣ ಅಥವಾ ಆಡಳಿತಾತ್ಮಕ ಕಾರಣಗಳು.
ಏನು ರಾಜಕೀಯ ಕಾರಣಗಳು ಮತ್ತು ಆಡಳಿತಾತ್ಮಕ ಕಾರಣಗಳು? ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ಭಾರತದಲ್ಲಿ ಬ್ರಿಟಿಷರು ಎರಡು ರೀತಿಯಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ವಿಸ್ತರಿಸಿಕೊಂಡರು. ಒಂದು, ನೇರವಾಗಿ ನಮ್ಮ ದೇಶೀಯ ಸಂಸ್ಥಾನಗಳ ವಿರುದ್ಧ ಯುದ್ಧಗಳನ್ನು ಮಾಡುವುದರ ಮೂಲಕ ಒಂದು ಕಡೆ ತಮ್ಮ ರಾಜಕೀಯ ಸಾಮ್ರಾಜ್ಯವನ್ನು ಕಟ್ಟಿ ವಿಸ್ತರಿಸಿಕೊಂಡರು. ಮತ್ತೊಂದು ಕಡೆ ಯುದ್ಧವಿಲ್ಲದೆ ಕೆಲವೊಂದು ಸಿದ್ಧಾಂತಗಳ ಮೂಲಕವೂ ಕೂಡ ಅವರು ಭಾರತದಲ್ಲಿ ತಮ್ಮ ರಾಜಕೀಯ ಪರಮಾಧಿಕಾರವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿದರು. ಹಾಗಾದರೆ ರಾಜಕೀಯವಾಗಿ ಅವರು ಯಾವ ಕೆಲವು ಸಿದ್ಧಾಂತಗಳ ಮೂಲಕವೇ ಭಾರತವನ್ನು ಆಳಿದರು ಅಥವಾ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಎಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 1798ರಲ್ಲಿ ತಂದಂಥ ಸಹಾಯಕ ಸೈನ್ಯ ಪದ್ಧತಿ ಇರ್ಬೋದು, 1848ರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತ ಇರ್ಬೋದು, ಇದರ ಜೊತೆಗೆ ಈ 19ನೇ ಶತಮಾನದ ಮಧ್ಯಭಾಗದಲ್ಲಿ ಕೆಲವು ದೇಶೀಯ ಸಂಸ್ಥಾನಗಳಲ್ಲಿ ಅಸಮರ್ಥರು, ದುರ್ಬಲರು ಆದಂಥ ಸುಲ್ತಾನರು, ಹಿಂದೂ ರಾಜರು ಆಳ್ವಿಕೆ ಮಾಡ್ತಾ ಇದ್ರು. ಅವರ ಅಸಮರ್ಥತೆಯನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಈ ರಾಜಕೀಯ ಅರಾಜಕತೆ, ಅಸ್ಥಿರತೆಯ ಒಂದು ನೆಪವನ್ನೇ ಒಡ್ಡಿ ಯುದ್ಧವಿಲ್ಲದೆ ಬಹಳ ಸುಲಭವಾಗಿ ಕೆಲವು ಸಂಸ್ಥಾನಗಳನ್ನು ತಮ್ಮ ತೆಕ್ಕೆಗೆ ಆಡಳಿತಾತ್ಮಕವಾಗಿ ಪಡೆದುಕೊಂಡಿದ್ದಿರ್ಬೋದು. ಇನ್ನೊಂದು ಕಡೆ ಅವರು ಪ್ರಯೋಗಿಸಿದ ಒಂದು ಯುದ್ಧವಿಲ್ಲದ ತಂತ್ರ ಯಾವುದು ಎಂದರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂದರೆ ಒಡೆದು ಆಳುವ ನೀತಿ. ಯಾರಾದರೂ ಒಬ್ಬ ಪ್ರಬಲ ದೇಶೀಯ ಹಿಂದೂ ರಾಜನನ್ನು, ಮುಸ್ಲಿಂ ಸುಲ್ತಾನನನ್ನು ಅವರು ಸೋಲಿಸಲಿಕ್ಕೆ ಆಗದೇ ಇದ್ದಾಗ, ಅವನನ್ನು ಮಟ್ಟ ಹಾಕಲಿಕ್ಕೆ ಆಗದೇ ಇದ್ದಾಗ, ಮತ್ತೊಬ್ಬ ಅವನ ವಿರೋಧಿಯನ್ನು ತಮ್ಮ ಪಕ್ಷದ ಕಡೆ ತಮ್ಮ ಕಡೆ ಸೆಳೆದುಕೊಂಡು ಅವನ ಮೂಲಕ ಅವರು ಎಲ್ಲೋ ಒಂದು ಕಡೆ ಇನ್ನೊಬ್ಬ ಪ್ರಬಲ ರಾಜನನ್ನು ಭಾಳ ಸುಲಭವಾಗಿ ಮಣಿಸ್ತಾ ಇದ್ರು. ಅಥವಾ ಒಬ್ಬ ಎಕ್ಸ್ ಅನ್ನು ಮತ್ತು ವೈ ಅನ್ನುವಂಥ ಇಬ್ಬರು ರಾಜರಿಗೆ ರಾಜಕೀಯವಾದಂಥ ಹೊಂದಾಣಿಕೆಗಳು, ಒಗ್ಗಟ್ಟು ಇಲ್ಲದೆ ಅಂತ ಸಂದರ್ಭದಲ್ಲಿ ಪರಸ್ಪರ ಅವರ ವಿರುದ್ಧವೇ ತಂದು ಹಾಕಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಮೂಲಕ ಅವರು ಭಾರತದಲ್ಲಿ ತಮ್ಮ ರಾಜಕೀಯ ಸಾಮ್ರಾಜ್ಯವನ್ನು ಮತ್ತೊಂದು ಕಡೆ ಯುದ್ಧವಿಲ್ಲದೆ ವಿಸ್ತರಿಸಿಕೊಂಡರು ಮತ್ತು ವ್ಯಾಪಿಸಿಕೊಂಡರು ಅಂತ ಹೇಳ್ಬೋದು. ಇದು ರಾಜಕೀಯ ಕಾರಣ ಅಥವಾ ಆಡಳಿತಾತ್ಮಕ ಕಾರಣ. ಎರಡನೆಯದು ಸಾಮಾಜಿಕ ಕಾರಣಗಳು. ಏನು ಸಾಮಾಜಿಕ ಕಾರಣ ಅಂತಂದರೆ ಏನಿಲ್ಲ, ಭಾಳ ಸುಲಭವಾಗಿ ಹೇಳೋದಾದರೆ, ಬ್ರಿಟಿಷರು ಭಾರತದಲ್ಲಿ ತಮ್ಮ ರಾಜಕೀಯ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡ ನಂತರ ಭಾರತೀಯರ ಜೊತೆ ಅವರು ಕಾಯ್ದುಕೊಂಡಂಥ ಸಾಮಾಜಿಕ ಅಂತರ ಸಾಮಾಜಿಕ ಅಂತರ ಅಲ್ವಾ? ಎಲ್ಲೋ ಒಂದು ಕಡೆ ಇದೇ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರಾದಂಥ ಬ್ರಿಟಿಷರು ಅಲ್ಲಿನ ಕರಿಯರ ಮೇಲೆ, ನೀಗ್ರೋಗಳ ಮೇಲೆ ಶೋಷಣೆ, ದಬ್ಬಾಳಿಕೆಯ ಮೂಲಕ ತಮ್ಮದೇ ಆದಂಥ ಸಾಮಾಜಿಕ ಒಂದು ದರ್ಪವನ್ನು, ಸಾಮಾಜಿಕ ಒಂದು ರಾಕ್ಷಸತನವನ್ನು ಮೆರೆದಿದ್ರು. ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಬಿಳಿಯರಾದ ನಾವು ಶ್ರೇಷ್ಠರು, ಕರಿಯರಾದ ನೀವು ನಿಕೃಷ್ಟರು ಎಂದು ಹೇಳುವ ಮೂಲಕ ಅವರು ಪರಸ್ಪರ ಹಿಂದೂ ಸಮಾಜದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಬ್ರಿಟಿಷರಿಗೆ ಪ್ರತ್ಯೇಕವಾದಂಥ ಶಾಲಾ ಕಾಲೇಜುಗಳು, ಅವರಿಗೆ ಪ್ರತ್ಯೇಕವಾದಂಥ ಬಾರ್ಗಳು, ಅವರಿಗೆ ಪ್ರತ್ಯೇಕವಾದಂಥ ಕ್ಲಬ್ಗಳು, ಅವರಿಗೆ ಪ್ರತ್ಯೇಕವಾದಂಥ ಸಲೂನ್ ಶಾಪ್ಗಳು, ಅವರಿಗೆ ಪ್ರತ್ಯೇಕವಾದಂಥ ಅಂಗಡಿಗಳು, ಹೀಗೆ ಬ್ರಿಟಿಷರು ಎಲ್ಲೋ ಒಂದು ಕಡೆ ಭಾರತೀಯರನ್ನು ಸಾಮಾಜಿಕವಾಗಿ ಪ್ರತ್ಯೇಕ ಮಾಡಿ ನಮ್ಮನ್ನು ಆಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದರ ಜೊತೆಗೆ ಸಾಮಾಜಿಕವಾಗಿ ಶತಶತಮಾನಗಳಿಂದಲೂ ಕೂಡ ನಡೆದುಕೊಂಡು ಬಂದಂಥ ಅನೇಕ ಹಿಂದೂ ಆಚರಣೆಗಳನ್ನು, ಅದು ಬಾಲ್ಯ ವಿವಾಹ ಪದ್ಧತಿ ಇರ್ಬೋದು, ಅಥವಾ ಸತಿ ಪದ್ಧತಿ ಇರ್ಬೋದು, ಮತ್ತು ಇನ್ನೊಂದು ಕಡೆ ಮೂರ್ತಿ ಪೂಜೆ ಇರ್ಬೋದು, ಇನ್ನೊಂದು ಕಡೆ ವಿಧವಾ ಪದ್ಧತಿ ಇರ್ಬೋದು, ಇನ್ನೊಂದು ಕಡೆ ಯಾವುದು ವರದಕ್ಷಿಣೆ ಈ ಎಲ್ಲ ಪದ್ಧತಿಗಳನ್ನು ಕೂಡ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದು ಅವರು ನಿಷೇಧವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿಯಾದ ಬ್ರಿಟಿಷರ ಕೆಲವು ಸಾಮಾಜಿಕ ವಿರೋಧಿ ನಿಲುವುಗಳು, ಭಾರತೀಯರ ವಿರುದ್ಧದ ನಿಲುವುಗಳು ಕೂಡ, ಕ್ರಮಗಳು ಕೂಡ ಈ ಒಂದು ಸಿಪಾಯಿ ದಂಗೆಗೆ ಸಾಮಾಜಿಕ ಕಾರಣವಾಗಿ ನಮಗೆ ಕಂಡುಬರುತ್ತೆ. ಇನ್ನು ಧಾರ್ಮಿಕವಾಗಿ ನಾನು ಆಗಲೇ ಹೇಳಿದೆ ನಿಮಗೆ, ಭಾರತಕ್ಕೆ ಕೇವಲ ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು ಬಂದಂಥ ಬ್ರಿಟಿಷರು ಕಾಲಗಳೆದಂತೆ, ದಶಕಗಳು ಉರುಳಿದಂತೆ ಭಾರತದ ಅನೇಕ ಭಾಗಗಳಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ಮಾಡ್ತಾ ಎಲ್ಲೋ ಒಂದು ಕಡೆ ತಮ್ಮ ಕ್ರೈಸ್ತ ಧರ್ಮವನ್ನು ಕೂಡ ಪ್ರಚಾರ ಮಾಡ್ತಾರೆ. ಆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡ್ತಾ ಭಾರತದಲ್ಲಿದ್ದಂಥ ವಿವಿಧ ಧರ್ಮಗಳಿಗೆ ಸೇರಿದಂಥ ಅನೇಕ ಭಾರತದ
ನಾಗರಿಕರನ್ನು ಆ ಮೂಲ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುವಂಥ ಒಂದು ಪ್ರಕ್ರಿಯೆಗೆ ಕೈಯನ್ನು ಹಾಕ್ತಾರೆ. ಇನ್ನೊಂದು ಕಡೆ ನಾವು ನಾಗರಿಕ ಆಡಳಿತದಲ್ಲಿದ್ದಂಥ ಭಾರತೀಯರಿಗೆ ಬಡ್ತಿ ಸಿಗಬೇಕಾದ್ರೆ, ಅವರಿಗೆ ಸಂಬಳದಲ್ಲಿ ಹೆಚ್ಚಳ ಆಗಬೇಕಾದ್ರೆ, ಮತ್ತು ಅವರಿಗೆ ದೂರದ ಪ್ರದೇಶಗಳಿಗೆ ವರ್ಗಾವಣೆ ಮಾಡದೇ ಇರಬೇಕಾದ್ರೆ ಅವರು ಎಲ್ಲೋ ಒಂದು ಕಡೆ ಅನಿವಾರ್ಯವಾಗಿ ಬಲವಂತವಾಗಿ ತಮ್ಮ ಮೂಲ ಧರ್ಮವನ್ನು ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಬೇಕಾಗಿತ್ತು. ಇನ್ನೊಂದು ಕಡೆ ಬ್ರಿಟಿಷರ ಸೈನ್ಯಾಡಳಿತದಲ್ಲಿಯೂ ಕೂಡ ಈ ರೀತಿಯಾದಂಥ ಧಾರ್ಮಿಕ ಶೋಷಣೆ ಹೊರತಾಗಿರಲಿಲ್ಲ. ಅಂದರೆ ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಭಾರತೀಯ ಸೈನಿಕರು ಕೂಡ ಎಲ್ಲೋ ಒಂದು ಕಡೆ ತಮ್ಮ ಸೈನ್ಯಾಡಳಿತದಲ್ಲಿ ಮುಂದಿನ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಅವರು ಅನಿವಾರ್ಯವಾಗಿ ಬಲವಂತವಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಬೇಕಾಗಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಬಲವಂತದ ಈ ಒಂದು ಕ್ರೈಸ್ತ ಧರ್ಮದ ಒಂದು ಪ್ರಚಾರ ಮತ್ತು ಮತಾಂತರದ ಪ್ರಕ್ರಿಯೆಯನ್ನು ಮಾಡುವ ಮೂಲಕ ಈ ಸಿಪಾಯಿ ದಂಗೆಗೆ ಕಾರಣರಾದರು. ಅದುವೇ ಧಾರ್ಮಿಕ ಕಾರಣ. ಇನ್ನು ಆರ್ಥಿಕ ಕಾರಣಗಳು ಅಂದರೆ ನೋಡಿ, ಬ್ರಿಟಿಷರು ಭಾರತದ ಸಂಪತ್ತನ್ನು ನಾನಾ ರೀತಿಯಲ್ಲಿ ಲೂಟಿ ಮಾಡ್ತಾರೆ, ಕೊಳ್ಳೆ ಮಾಡ್ತಾರೆ. ಒಂದು ಕಡೆ ಬ್ರಿಟಿಷರು ಭಾರತದ ಸಂಪತ್ತನ್ನು ತಮ್ಮ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳ ಮೂಲಕ ಲೂಟಿ ಮಾಡ್ತಾರೆ. ಇನ್ನೊಂದು ಕಡೆ ಭಾರತದಲ್ಲಿ ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಅದರ ನೌಕರರಿಗೆ, ಉದ್ಯೋಗಗಳಿಗೆ ಭಾರತದಿಂದ ಬರುವ ಆದಾಯದಿಂದಲೇ ಸಂಬಳವನ್ನು ಕೊಟ್ಟು ಆ ಕಂಪನಿ ಆಡಳಿತವಾದ ನಿರ್ವಹಣೆಯ ಖರ್ಚನ್ನು ಕೂಡ ಭಾರತದ ಸಂಪನ್ಮೂಲದಿಂದಲೇ ಭರಿಸಿಕೊಳ್ಳುತ್ತಾರೆ. ಮತ್ತು ಮೂರನೆಯದಾಗಿ ಭಾರತದ ಸಂಪತ್ತನ್ನು ನಗದು ರೂಪದಲ್ಲಿ ಲೂಟಿ ಹೊಡಿತಾರೆ, ಭಾರತದ ಸಂಪತ್ತನ್ನು ಚಿನ್ನದ ರೂಪದಲ್ಲಿ ಲೂಟಿ ಮಾಡ್ತಾರೆ. ಇದ್ರ ಜೊತೆಗೆ ಅಂತಿಮವಾಗಿ ಭಾರತದ ಸಂಪತ್ತು ಇನ್ನೊಂದು ರೂಪದಲ್ಲಿಯೂ ಕೂಡ ಇಂಗ್ಲೆಂಡಿಗೆ ಹರಿದು ಹೋಯಿತು. ಅದು ಕಚ್ಚಾ ಸರಕುಗಳು ಅಥವಾ ಕಚ್ಚಾ ಸಾಮಗ್ರಿಗಳು. ಅಂದರೆ ಭಾರತದಲ್ಲಿ ಸಿಗುವಂಥ ಅಪಾರ ಪ್ರಮಾಣದ ಕಚ್ಚಾ ಸಂಪನ್ಮೂಲಗಳನ್ನು ಅವರು ಇಂಗ್ಲೆಂಡಿಗೆ ರಫ್ತು ಮಾಡಿ ಅಲ್ಲಿ ಆ ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಅವುಗಳನ್ನು ತಂದು ಪುನಃ ಭಾರತದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಇದು ಭಾರತದ ಪಾಲಿಗೆ ಒಂದು ಸಂಪತ್ತಿನ ಸೂರೆಯೇ ಆಗಿತ್ತು, ಲೂಟಿಯೇ ಆಗಿತ್ತು. ಭಾರತದಿಂದ ಬ್ರಿಟಿಷರು ಪ್ರತಿ ವರ್ಷ ಎಷ್ಟು ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ, ಎಷ್ಟು ಸಂಪತ್ತನ್ನು ಯಾವ್ಯಾವ ರೂಪದಲ್ಲಿ ಸೂರೆ ಮಾಡ್ತಾ ಇದ್ದಾರೆ, ಇಂಥ ಒಂದು ಅದ್ಭುತ ಮಾಹಿತಿಯನ್ನು ಮೊದಲ ಬಾರಿಗೆ ನಮಗೆ ತಿಳಿಸಿಕೊಟ್ಟವರು ಭಾರತದ ವೃದ್ಧ ಪಿತಾಮಹ ಎಂದೇ ಪ್ರಸಿದ್ಧರಾದಂಥ ದಾದಾಬಾಯಿ ನವರೋಜಿ. ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಕೃತಿಯನ್ನು 1901ರಲ್ಲಿ ಅವರು ಪ್ರಕಟ ಮಾಡ್ತಾರೆ. ಆ ಕೃತಿಯಲ್ಲಿ ಅವರು ಎಳೆಯಾಗಿ ಭಾರತದ ಸಂಪತ್ತನ್ನು ಬ್ರಿಟಿಷರು ಯಾವ ರೂಪದಲ್ಲಿ ಪ್ರತಿ ವರ್ಷ ಲೂಟಿಯನ್ನು ಮಾಡಿದರು ಅನ್ನುವಂಥ ಒಂದು ರಹಸ್ಯವನ್ನು ಬಯಲಿಗೆ ತರುವಂಥ ಪ್ರಯತ್ನವನ್ನು ಮಾಡಿದರು. ಇದ್ರ ಜೊತೆಗೆ R.C. ದತ್ತಾ ಅನ್ನುವಂಥ ಇತಿಹಾಸಕಾರ, ರಮೇಶ್ ಚಂದ್ರ ದತ್ತಾ, ಅವರು ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಒಂದು ಗ್ರಂಥ ಬರೀತಾರೆ. R.C. ದತ್ತಾ ಅವರು ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ. ಅವರ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಗ್ರಂಥದಲ್ಲೂ ಕೂಡ ಅವರು ಭಾರತದ ಸಂಪತ್ತನ್ನು ಬ್ರಿಟಿಷರು ಯಾವ ರೂಪದಲ್ಲಿ ಯಾವ ರೀತಿ ಲೂಟಿ ಹೊಡೆದರು, ಸೂರೆ ಮಾಡಿದರು ಅನ್ನುವಂಥ ಅಂಶವನ್ನು ಅಂಶಗಳ ಮೂಲಕ ಭಾರತೀಯರಿಗೆ ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಈ ರೀತಿ ಬ್ರಿಟಿಷರ ಭಾರತದಲ್ಲಿನ ಆರ್ಥಿಕ ಸುಲಿಗೆ, ಸಂಪತ್ತಿನ ಸೂರೆಯೂ ಕೂಡ ಅಂತಿಮವಾಗಿ ಸಿಪಾಯಿ ದಂಗೆಗೆ 4ನೆಯ ಒಂದು ಕಾರಣವಾಯಿತು. 5ನೆಯ ಕಟ್ಟಕಡೆಯ ಕಾರಣ ಯಾವುದು ಅಂತಂದರೆ ತತ್ಕ್ಷಣದ ಕಾರಣ ಅಥವಾ ಸೈನಿಕ ಕಾರಣಗಳು. ಏನು ಸೈನಿಕ ಕಾರಣ, ತತ್ಕ್ಷಣದ ಕಾರಣ ಅಂದರೆ ಆಗ ತಾನೇ ಬ್ರಿಟಿಷ್ ಸರ್ಕಾರ ತನ್ನ ಸೈನ್ಯದಲ್ಲಿ ಎನ್ಫೀಲ್ಡ್ ಪಾಶ್ಚಾತ್ಯ ಮಾದರಿಯ, ಐರೋಪ್ಯ ಮಾದರಿಯ ಬಂದೂಕುಗಳನ್ನು ಪರಿಚಯಿಸುತ್ತೆ. ಅಂದರೆ ಈ ಐರೋಪ್ಯ ಮಾದರಿಯ ಎನ್ಫೀಲ್ಡ್ ರೈಫಲ್ಗಳ ಬಳಕೆಯನ್ನು ಕೇವಲ ಐರೋಪ್ಯ ಸೈನಿಕರು ಮಾತ್ರ ಬಳಸ್ತಾ ಇರಲಿಲ್ಲ, ಭಾರತೀಯ ಸೈನಿಕರು ಕೂಡ ಈ ಆಧುನಿಕ ಮಾದರಿಯ ಎನ್ಫೀಲ್ಡ್ ರೈಫಲ್ಗಳನ್ನು ಬಳಕೆ ಮಾಡಬೇಕಾಗಿತ್ತು. ಬಳಕೆ ಮಾಡೋದರಲ್ಲಿ ಭಾರತೀಯ ಸೈನಿಕರ ಒಂದು ನಿರಾಕರಣೆ ಇರಲಿಲ್ಲ. ಅವರೇನದನ್ನು ಬಳಕೆ ಮಾಡಲ್ಲ ಅಂತ ಹೇಳಲಿಲ್ಲ. ಬಟ್ ಅಲ್ಲಿ ಬಂದಂಥ ಸಮಸ್ಯೆ ಏನು ಅಂತಂದರೆ, ಹೊಸದಾಗಿ ಬಂದಂಥ ಎನ್ಫೀಲ್ಡ್ ರೈಫಲ್ಗಳಿಗೆ ದನದ ಹಸುವಿನ ಮತ್ತು ಹಂದಿಯ ದ್ರವ ಅಂದರೆ ಕೊಬ್ಬನ್ನು ಸವರಿದಂಥ
ತೋಟಗಳನ್ನು, ದನದ ಮತ್ತು ಹಂದಿಯ ಕೊಬ್ಬನ್ನು ಅಂದರೆ ತೈಲಾಂಶವನ್ನು ಸವರಿದಂಥ ತೋಟಗಳನ್ನು ಎನ್ಫೀಲ್ಡ್ ರೈಫಲ್ಗಳಲ್ಲಿ ಹಾಕಿಕೊಂಡು ಅವುಗಳನ್ನು ಹಾರಿಸಬೇಕಾಗಿತ್ತು. ಆದರೆ ಆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದಂಥ ತೋಟಗಳನ್ನು ಅಷ್ಟು ಸುಲಭವಾಗಿ ಅದರ ಮೇಲಿರ್ತಕ್ಕಂಥ ಒಂದು ರ್ಯಾಪರನ್ನು ಕೀಳಲಿಕ್ಕೆ ಆಗ್ತಾ ಇರಲಿಲ್ಲ. ಕೈಯಿಂದ ಬಾಯಿಂದಲೇ ಕಚ್ಚಿ ಆ ಬಿಗಿಯಾದಂಥ ಒಂದು ರ್ಯಾಪರನ್ನು ತೋಟದಿಂದ ಬಿಡಿಸ್ಬೇಕಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಈ ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದರೆ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಭಾರತೀಯ ಸೈನಿಕರಿಗೆ ಗೊತ್ತಾಗುತ್ತೆ. ಆಗ ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಭಾರತೀಯ ಹಿಂದೂ ಸೈನಿಕರು ಮತ್ತು ಮುಸ್ಲಿಂ ಸೈನಿಕರು ಒಕ್ಕೊರಲಿನಿಂದ ಒಗ್ಗಟ್ಟಾಗಿ ನಾವು ಎನ್ಫೀಲ್ಡ್ ರೈಫಲ್ಗಳನ್ನು ಬಳಸೋದಿಲ್ಲ. ಕಾರಣ, ಒಂದು ಕಡೆ ಹಸು ಅಥವಾ ದನನ ಹಿಂದೂಗಳ ಪೂಜನೀಯ ಪ್ರಾಣಿಯಾಗಿತ್ತು. ಹಸು ಅನ್ನೋದು ಹಿಂದೂಗಳ ಪವಿತ್ರವಾದ ಒಂದು ಪ್ರಾಣಿಯಾಗಿತ್ತು, ಗೋವು ಅನ್ನುವಂಥದ್ದು. ಇನ್ನೊಂದು ಕಡೆ ಹಂದಿಯನ್ನು ಮುಸಲ್ಮಾನರು ವಿರೋಧಿಸ್ತಾ ಇದ್ದರು. ಈ ಎರಡೂ ಕಾರಣಗಳಿಂದ ಆ ಎರಡೂ ಧರ್ಮದ ಭಾರತೀಯ ಸೈನಿಕರು ನಾವು ಎನ್ಫೀಲ್ಡ್ ರೈಫಲ್ಗಳನ್ನು ಬಳಸೋದಿಲ್ಲ ಅಂತಂದು ಸಂಪೂರ್ಣವಾಗಿ ನಿರಾಕರಿಸ್ತಾರೆ, ಪ್ರತಿಭಟನೆಗೆ ಮುಂದಾಗ್ತಾರೆ. ಇದೇ ಒಂದು ಸಂದರ್ಭದಲ್ಲಿ 1856-57 ಅವಧಿಯಲ್ಲಿ ಅಂದಿನ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಆ ಕಾಯ್ದೆ 1856ರ ಕಾಯ್ದೆ. ಅದನ್ನು ಏನಂತ ಕರೀತಾರೆ ಅಂದರೆ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರೆ. ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಅಂತ. 1856ರ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಸೈನ್ಯದಲ್ಲಿದ್ದ ಪ್ರತಿಯೊಬ್ಬ ಭಾರತೀಯನೂ ಕೂಡ ಕಡ್ಡಾಯವಾಗಿ ವಿದೇಶಗಳಲ್ಲಿ ಇಂತಿಷ್ಟು ವರ್ಷಗಳ ಕಾಲ ಸೇವೆಯನ್ನು ಮಾಡಲೇಬೇಕೆಂಬುದಾಗಿತ್ತು. ಅಂದರೆ ವಿದೇಶಗಳಲ್ಲಿ ಭಾರತೀಯ ಸೈನಿಕರು ಹೋಗಿ ಕಡ್ಡಾಯವಾಗಿ ತಮ್ಮ ಸೇವೆಯನ್ನು ಮಾಡಲೇಬೇಕಾಗಿತ್ತು. ಇದು ಬ್ರಿಟಿಷ್ ಸರ್ಕಾರದ ಆದೇಶವಾಗಿತ್ತು. ಈ ಒಂದು ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ನ ವಿರುದ್ಧವೂ ಕೂಡ ಭಾರತೀಯ ಸೈನಿಕರು ತಮ್ಮ ಧ್ವನಿಯನ್ನು ಎತ್ತುತ್ತಾರೆ. ಅಂತಿಮವಾಗಿ ಈ ಮೇಲ್ಕಂಡ ಒಂದು 4-5 ಪರಿಣಾಮಗಳ ಒಂದು ಅಂತಿಮವಾದಂಥ ಒಂದು ದಂಗೆಯೇ 1857ರ ದಂಗೆ. ಅಂದರೆ ಎಲ್ಲ ಅಸಮಾಧಾನಗಳು ಕೂಡ 1857ರ ದಂಗೆಯಲ್ಲಿ ಲೀನವಾದವು ಅಥವಾ ಈ ದಂಗೆಯ ಆರಂಭಕ್ಕೆ ನಾಂದಿಯನ್ನು ಹಾಡಿದವು ಅಂತ ಹೇಳಿದರೆ ತಪ್ಪಾಗಲಾರ್ದು. ಹಾಗಾದರೆ ಈ ಮೇಲ್ಕಂಡ ಒಂದು 5 ಪ್ರಮುಖವಾದ ಕಾರಣಗಳೇನಿದೆಯಲ್ಲ, ಈ ಕಾರಣಗಳ ಆಧಾರದ ಮೇಲೆಯೇ ಉತ್ತರ ಭಾರತದಲ್ಲಿ, ಏಕೆಂದರೆ ನಿಮಗೆ ಒಂದು ವಿಚಾರ ನೆನಪಿರಲಿ, 1857ರ ದಂಗೆ ದುರಾದೃಷ್ಟವಶಾತ್ ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಬಹಳ ಪ್ರಬಲವಾಗಿ ಸೀಮಿತವಾದಂಥ ದಂಗೆ ಆಗಿಬಿಡ್ತು. ಈ ದಂಗೆ ವಿಫಲ ಆಗಲಿಕ್ಕೆ ಅದೇ ಕಾರಣ. 1857ರ ದಂಗೆ ಒಂದು ಅಖಿಲ ಭಾರತ ಮಟ್ಟದ ದಂಗೆ ಆಗಿಬಿಟ್ಟಿದ್ರೆ ಖಂಡಿತವಾಗ್ಲೂ ನಾವು ಆವಾಗಲೇ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ತಿದ್ವೇನೋ ಗೊತ್ತಿಲ್ಲ. ಆದರೆ ಈ ದಂಗೆ ಕೇವಲ ಉತ್ತರ ಭಾರತದ ಕೆಲವು ರಾಜ್ಯಗಳಿಗೆ ಮಾತ್ರ ಏನಾಗಿತ್ತು, ಸೀಮಿತವಾಗಿತ್ತು. ಹಾಗಾದರೆ 1857ರ ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ನಿರ್ಣಾಯಕವಾಗಿ ಹೋರಾಡಿದ, ಪಾತ್ರವನ್ನು ನಿರ್ವಹಿಸಿದ ಒಂದು 6-7 ಪ್ರಮುಖವಾದ ಕೇಂದ್ರಗಳು ಯಾವ್ಯಾವುದು ಅಂದರೆ, ಮೊದಲನೇದು ಬ್ಯಾರಕ್ಪುರ ಅನ್ನುವಂಥದ್ದು. ಬ್ಯಾರಕ್ಪುರ ಅನ್ನುವಂಥದ್ದು ಇವತ್ತಿನ ಪಶ್ಚಿಮ ಬಂಗಾಳದಲ್ಲಿ ಬರುವ ಬ್ರಿಟಿಷರ ಸೈನಿಕ ತುಕಡಿಯ ಒಂದು ಬಲಿಷ್ಠವಾದಂಥ ತರಬೇತಿ ಕೇಂದ್ರ ಇದ್ದಿದ್ದು ಬ್ಯಾರಕ್ಪುರದಲ್ಲಿ. ಬಂಗಾಳದ ಬ್ಯಾರಕ್ಪುರದ ಈ ಒಂದು ಸೈನಿಕ ತರಬೇತಿಯ ಶಿಬಿರದಲ್ಲಿಯೇ ಒಬ್ಬ ಭಾರತೀಯ ಕ್ರಾಂತಿಕಾರಿ ಯೋಧ ಬ್ರಿಟಿಷರ ವಿರುದ್ಧ ಈ ಕೆಲವೊಂದು ಅವರ ಆದೇಶಗಳನ್ನು ವಿರೋಧಿಸಿ ಮೊದಲ ಬಾರಿಗೆ ಈ ಕ್ರಾಂತಿಯ ಕಿಡಿಯನ್ನು ಹತ್ತಿಸಿದ. ಅವನೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಂಗಳ ಪಾಂಡೆ ಅಂತಕ್ಕಂಥವನು. ಈ ಮಂಗಳ ಪಾಂಡೆ ಅನ್ನುವಂಥ ಭಾರತೀಯ ಯೋಧ ಎಲ್ಲೋ ಒಂದು ಕಡೆ ಎನ್ಫೀಲ್ಡ್ ರೈಫಲ್ಗಳ ಬಳಕೆಯನ್ನು ವಿರೋಧಿಸಿ, ಇನ್ನೊಂದು ಕಡೆ ಅವರು ಜಾರಿಗೆ ತಂದಂಥ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಏನಿದೆ 56, ಅವುಗಳನ್ನು ವಿರೋಧಿಸಿ ಮೊದಲ ಬಾರಿಗೆ ದಂಗೆಯನ್ನು ಹೇಳ್ತಾನೆ. ಆ ದಂಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಬ್ರಿಟಿಷ್ ಸೈನ್ಯಾಧಿಕಾರಿಗಳು ಅವನ ಮೇಲೆ ಒಂದು ಗದಪ್ರಹಾರಕ್ಕೆ ಮುಂದಾದಾಗ ಇಬ್ಬರು ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳನ್ನು ಅವನು ಮುಲಾಜಿಲ್ಲದೆ ಗುಂಡಿಕ್ಕಿ ಕೊಲೆ ಮಾಡ್ತಾನೆ. ಮೇಜರ್ ಕ್ಲಾರ್ಕ್ ಮತ್ತು ಮೇಜರ್ ಯೂಸನ್ ಅಂತಕ್ಕಂಥವ್ರು. ಮೇಜರ್ ಕ್ಲಾರ್ಕ್ ಮತ್ತು ಮೇಜರ್ ಯೂಸನ್ ಅನ್ನುವಂಥ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನು ಅವನು ಗುಂಡಿಕ್ಕಿ ಕೊಲೆ ಮಾಡ್ತಾನೆ. ಅಂತಿಮವಾಗಿ ದುರಾದೃಷ್ಟವಶಾತ್ ನಿಮಗೆ ಗೊತ್ತಿದೆ, ಇದೇ ಮಂಗಳ ಪಾಂಡೆಯನ್ನು ಏಪ್ರಿಲ್
8ನೇ ತಾರೀಕು ಈ ಒಂದು ದಂಗೆಗೆ ಇವನು ಕಾರಣನಾದ, ಈ ದಂಗೆಯನ್ನು ಪ್ರೇರೇಪಿಸಿದ, ಅಥವಾ ಇವನು ಬ್ರಿಟಿಷರ ವಿರುದ್ಧ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾದ ಅನ್ನುವಂಥ ಒಂದು ಕಾರಣವನ್ನೇ ಇಟ್ಕೊಂಡು ಅವನನ್ನು 1857 ಏಪ್ರಿಲ್ 8ನೇ ತಾರೀಕು ಗಲ್ಲಿಗೇರಿಸ್ತಾರೆ. ಯಾರನ್ನ? ಮಂಗಳ ಪಾಂಡೆಯನ್ನ. ಇದರಿಂದ ಮಂಗಳ ಪಾಂಡೆ ಎಲ್ಲೋ ಒಂದು ಕಡೆ ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಹುತಾತ್ಮನಾದಂಥ ಮೊದಲ ಭಾರತೀಯ ಯೋಧ, ಸಿಪಾಯಿ ದಂಗೆಯ ಹೋರಾಟದಲ್ಲಿ ಹುತಾತ್ಮನಾದಂಥ ಮೊದಲ ಭಾರತೀಯ ಯೋಧ ಎಂಬ ಕೀರ್ತಿಗೆ ಯಾರು ಪಾತ್ರನಾಗಿದ್ದಾನೆ? ಮಂಗಳ ಪಾಂಡೆ. ಯಾವ ಸ್ಥಳದಿಂದ? ಈ ಬಂಗಾಳದಲ್ಲಿ ಬರುವಂಥ ಬ್ಯಾರಕ್ಪುರದಿಂದ. ಇದರಿಂದ ಬ್ಯಾರಕ್ಪುರ ಅನ್ನುವಂಥದ್ದು 1857 ಸಿಪಾಯಿ ದಂಗೆಯ ಹುಟ್ಟಿನ ಅಥವಾ ಆ ಒಂದು ಹೋರಾಟದ ಜನ್ಮಸ್ಥಳ. ಅಲ್ಲಿಂದಲೇ ನಿಜವಾದ ಅಂದರೆ 1857 ಸಿಪಾಯಿ ದಂಗೆಯ ತೊಟ್ಟಿಲು, ಅಥವಾ ಈ ಮಹಾಬಂಡಾಯದ ಒಂದು ಕ್ರಾಂತಿಯ ತೊಟ್ಟಿಲು ಅಂತ ಇದನ್ನು ಹೇಳಿದರೆ ತಪ್ಪಾಗಲಾರದು. ಎರಡನೆಯದಾಗಿ ಈ ದಂಗೆ ಬ್ಯಾರಕ್ಪುರದ ನಂತರ ಎಲ್ಲಿಗೆ ವ್ಯಾಪಿಸ್ಕೊಳ್ಳುತ್ತೆ ಅಂತಂದರೆ ಮೀರತ್ ಅನ್ನುವಂಥ ಒಂದು ಸ್ಥಳಕ್ಕೆ ವ್ಯಾಪಿಸ್ಕೊಳ್ಳುತ್ತೆ. ಮೀರತ್ನಲ್ಲಿದ್ದಂಥ ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಭಾರತೀಯ ಸೈನಿಕರು ಒಮ್ಮೆಗೆ ಸಾಮೂಹಿಕವಾಗಿ ಬ್ರಿಟಿಷರ ವಿರುದ್ಧ ಈ ಒಂದು ದಂಗೆಯನ್ನು ಆರಂಭ ಮಾಡ್ತಾರೆ. ಹೀಗೆ ರೊಚ್ಚಿಗಿದ್ದಂಥ ಮೀರತ್ನ ಭಾರತೀಯ ಸೈನಿಕರು ಸಾಮೂಹಿಕವಾಗಿ 2 ಘೋಷಣೆಗಳನ್ನು ಕೂಗ್ತಾ ಅವರು ಈ ಒಂದು ಏನು ಮೀರತ್ ಅನ್ನುವಂಥ ಭಾಗ ಬ್ರಿಟಿಷರ ಒಂದು ಸೈನಿಕ ಶಿಬಿರ ಇತ್ತು, ಅದನ್ನು ಮುತ್ತಿಗೆ ಹಾಕಿ ಆ ಶಿಬಿರವನ್ನು ವಶಪಡಿಸಿಕೊಳ್ಳುವ ಮೂಲಕ 2 ಘೋಷಣೆಗಳನ್ನು ಕೂಗುತ್ತಾ ಅಲ್ಲಿಂದ ಅವರು ನೇರವಾಗಿ ದೆಹಲಿಗೆ ಬರ್ತಾರೆ. ಅವರು ಆ ಸಂದರ್ಭದಲ್ಲಿ ಕೂಗಿದಂಥ 2 ಘೋಷಣೆಗಳು ಯಾವುದು ಅಂತಂದರೆ, ಒಂದು ಮಾರೋ ಪರಂಗೀಕೋ ಅನ್ನುವಂಥದ್ದು. ಮಾರೋ ಪರಂಗಿ ಅಂತಂದರೆ ಬ್ರಿಟಿಷರಿಗೆ ಹೊಡೆಯಿರಿ ಅಂತ, ಮಾರೋ ಪರಂಗೀಕೋ. ಇನ್ನೊಂದು ಹರ ಹರ ಮಹದೇವ್ ಅನ್ನುವಂಥದ್ದು. ಇನ್ನೊಂದು ಯಾವುದು? ಹರ ಹರ ಮಹದೇವ್. ಈ 2 ಘೋಷಣೆಗಳನ್ನು ಕೂಗುತ್ತಾ ಮೀರತ್ನ ಒಂದು ಸೈನಿಕ ಶಿಬಿರವನ್ನು ವಶಪಡಿಸಿಕೊಂಡು ಅಲ್ಲಿದ್ದಂಥ ಅಮಾಯಕ 85 ಮಂದಿ ಭಾರತೀಯ ನಿರಪರಾಧಿ ಸೈನಿಕರನ್ನು ಬಿಡುಗಡೆ ಮಾಡ್ತಾರೆ. ಆ ಮೀರತ್ ಸೈನಿಕ ಶಿಬಿರದಲ್ಲಿ ಬಂಧಿಸಲ್ಪಟ್ಟ 85 ಮಂದಿ ನಿರಪರಾಧಿ ಭಾರತೀಯ ಸೈನಿಕರನ್ನು ಅಲ್ಲಿಂದ ಬಿಡುಗಡೆಗೊಳಿಸಿ ಅಲ್ಲಿಂದ ಅವರು ಮಾರೋ ಪರಂಗೀಕೋ ಹರ ಹರ ಮಹದೇವ್ ಅಂತ ಘೋಷಣೆ ಕೂಗ್ತಾ ಅವರು ಈ ದಂಗೆಯ ಒಂದು ಕಿಡಿಯನ್ನು ದೆಹಲಿಗೆ ಹೊತ್ತಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿಯೇ ದೆಹಲಿಯನ್ನು ವಶಪಡಿಸಿಕೆಂದರೆ ದೆಹಲಿಯ ಮೇಲೆ ಬ್ರಿಟಿಷರು ಈಗಾಗಲೇ ಪರೋಕ್ಷವಾದಂಥ ಆಡಳಿತವನ್ನು ಸ್ಥಾಪನೆ ಮಾಡಿಕೊಂಡಿದ್ರು. ಅಲ್ಲಿದ್ದಂಥ ಬಹದ್ದೂರ್ ಶಾ ಜಾಫರ್ ಕೇವಲ ಒಬ್ಬ ನಾಮ ಮಾತ್ರ ಮೊಘಲ್ ಸುಲ್ತಾನನಾಗಿದ್ದ. ಅಂತಿಮವಾಗಿ ದಂಗೆಯಿಂದ ಭಾರತೀಯ ಸೈನಿಕರು ಈ ಒಂದು ಮೀರತ್ನ ಸೈನಿಕರು ದೆಹಲಿಯನ್ನು ವಶಪಡಿಸಿಕೊಂಡು ಅಲ್ಲಿ ಈ 2ನೇ ಬಹದ್ದೂರ್ ಶಾ ಜಾಫರ್ ಅಂತಕ್ಕಂಥ ಏನು ಮೊಘಲ್ ಸುಲ್ತಾನ ಇದ್ನಲ್ಲ ಅವನನ್ನು ಪುನಃ ಸಿಂಹಾಸನದ ಮೇಲೆ ಕೂರಿಸಿ ಅವನನ್ನು ಭಾರತೀಯ ಚಕ್ರವರ್ತಿ, ಭಾರತೀಯ ಸಾಮ್ರಾಟ ಅಂತ ಘೋಷಣೆಯನ್ನು ಮಾಡ್ತಾರೆ. ಇದರಿಂದ ಉತ್ತರ ಭಾರತದಲ್ಲಿ ಮುಂದೆ ದೆಹಲಿ ಅನ್ನುವಂಥದ್ದು 1857 ಸಿಪಾಯಿ ದಂಗೆಯ ಒಂದು ಪ್ರಮುಖವಾದಂಥ ಕೇಂದ್ರ ಸ್ಥಾನವಾಗುತ್ತೆ. ಆದರೆ ಬಹಳ ದಿನಗಳ ಕಾಲ ದೆಹಲಿ ಈ ಕ್ರಾಂತಿಕಾರಿ ಭಾರತೀಯ ಸಿಪಾಯಿಗಳ ಅಧೀನದಲ್ಲಿ ಉಳಿಲಿಲ್ಲ. ಕಾರಣ ಹೆಸರೇ ಜಾನ್ ನಿಕೋಲಸ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಸೇನಾನಿ ತದನಂತರದಲ್ಲಿ ಈ ಒಂದು ದೆಹಲಿಯನ್ನು ವಶಪಡಿಸಿಕೊಂಡು ತದನಂತರ ಅಲ್ಲಿ ಅಧಿಕಾರದಲ್ಲಿ ಸ್ಥಾಪನೆಯಾದಂಥ 2ನೇ ಬಹದ್ದೂರ್ ಶಾ ಜಾಫರ್ನನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಿ ಅವನಿಗೆ ವರ್ಷಾಸನವನ್ನು ನೀಡಿ ಮೊಘಲ್ ಸುಲ್ತಾನ ಎಂಬ ಅವನ ಪದವಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಅವನನ್ನು ಬರ್ಮಾದ ರಂಗೂನಿಗೆ ಗಡೀಪಾರು ಮಾಡ್ತಾನೆ. ಯಾರು? ಜಾನ್ ನಿಕೋಲಸ್ ಅನ್ನುವಂಥ ಬ್ರಿಟಿಷ್ ಜನರಲ್. ಯಾವಾಗ 2ನೇ ಬಹದ್ದೂರ್ ಶಾ ಜಾಫರ್ನನ್ನು ಬ್ರಿಟಿಷರು ಬರ್ಮಾದ ರಂಗೂನಿಗೆ ಗಡೀಪಾರು ಮಾಡಿದರು, ಆ ಬರ್ಮಾದ ರಂಗೂನಿನಲ್ಲಿ ಸರಿಸುಮಾರು ಒಂದು 4-5 ವರ್ಷಗಳ ನಂತರ ಅಂದರೆ 1862ರಲ್ಲಿ ಬಹದ್ದೂರ್ ಶಾ ಜಾಫರ್ ಕೊನೆಯ ಭಾರತದ ಮೊಘಲ್ ಸುಲ್ತಾನ ಅದೇ ರಂಗೂನಿನಲ್ಲಿ ಕೊನೆಯುಸಿರೆಳಿತಾನೆ ಅಥವಾ ನಿಧನವನ್ನು ಹೊಂತಾನೆ. ಇದರಿಂದ ಮುಂದಿನ ದಿನಗಳಲ್ಲಿ ದೆಹಲಿ ಬ್ರಿಟಿಷ್ ಸಾರ್ವಭೌಮತ್ವದ ಒಂದು ಪ್ರಮುಖವಾದಂಥ ಕೇಂದ್ರವಾಗುತ್ತೆ. ಅಷ್ಟೇ
ಅಷ್ಟೇ ಅಲ್ಲ 1911ರಲ್ಲಿ ಈ ದೆಹಲಿಯೇ ಕೋಲ್ಕತ್ತಾದ ಸ್ಥಾನದಲ್ಲಿ ತದನಂತರದ ದೀರ್ಘಕಾಲದ ರಾಜಧಾನಿಯಾಗಿಯೂ ಕೂಡ ಮುಂದುವರಿಯುತ್ತೆ. ಅಂದರೆ 1947-48ರವರೆಗೂ ಕೂಡ ಇದು ರಾಜಧಾನಿಯಾಗಿ ಮುಂದುವರಿಯುತ್ತೆ. ಯಾವುದು? ದೆಹಲಿ, ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ. ಇನ್ನು ನಾಲ್ಕನೇದು ಯಾವುದು ಅಂದರೆ ಕಾನ್ಪುರ ಅನ್ನುವಂಥದ್ದು. ಬಹುಶಃ ನಿಮಗೆ ಗೊತ್ತಿದೆ, ಕಾನ್ಪುರದಲ್ಲಿ ಇಬ್ಬರು ಪ್ರಮುಖ ಮರಾಠ ನಾಯಕರು ಬ್ರಿಟಿಷರ ವಿರುದ್ಧ ದೊಡ್ಡ ಒಂದು ಕ್ರಾಂತಿಕಾರಿ ಆರಂಭದ ಯಶಸ್ಸಿನ ಹೋರಾಟವನ್ನೇ ಮಾಡಿದರು. ಅದರಲ್ಲಿ ಮೊದಲನೇವನ ಹೆಸರು ನಾನಾ ಸಾಹೇಬ, ಇನ್ನೊಬ್ಬ ತಾತ್ಯಾ ಟೋಪೆ. ನಾನಾ ಸಾಹೇಬ ಮತ್ತು ತಾತ್ಯಾ ಟೋಪೆ. ಈ ನಾನಾ ಸಾಹೇಬ ಯಾರು ಅಂತಂದರೆ ಕಟ್ಟಕಡೆಯ ಮರಾಠ ಪೇಶ್ವೆ, ಅಂದರೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿದ್ದ ಕಟ್ಟಕಡೆಯ ಮರಾಠ ಪೇಶ್ವೆ ಎರಡನೇ ಬಾಜಿರಾವ್ ಅಂತಕ್ಕಂಥವನು. ಈ ಎರಡನೇ ಬಾಜಿರಾಯನ ದತ್ತುಪುತ್ರನ ಹೆಸರೇ ನಾನಾ ಸಾಹೇಬ. ಇವನ ಇನ್ನೊಂದು ಹೆಸರು ದೋಂಡೋ ಪಂತ್ ಅಂತಕ್ಕಂಥದ್ದು. ಇವನ ಮತ್ತೊಂದು ಹೆಸರೇನು? ದೋಂಡೋ ಪಂತ್ ಅಂತಕ್ಕಂಥದ್ದು ಇವನ ಮತ್ತೊಂದು ಹೆಸರು. ಈ ನಾನಾ ಸಾಹೇಬ ಮತ್ತು ತಾತ್ಯಾ ಟೋಪೆ ಇಬ್ಬರೂ ಕೂಡ ಸಂಘಟಿತರಾಗಿ ಸರಿಸುಮಾರು 3,000 ಸೈನ್ಯವನ್ನು ಸಂಘಟನೆ ಮಾಡಿಕೊಂಡು ತಾತ್ಯಾ ಟೋಪೆಯ ದಂಡನಾಯಕತ್ವದಲ್ಲಿ ಆ 3,000 ಸೈನಿಕರಿಗೆ ಗೆರಿಲ್ಲಾ ಯುದ್ಧ ತಂತ್ರವನ್ನು ಹೇಳಿಕೊಡುವ ಮೂಲಕ ಬಹಳ ಸುಲಭವಾಗಿ ಕಾನ್ಪುರವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಅವರು ಕೂಡ ಬ್ರಿಟಿಷರ ವಿರುದ್ಧ ಈ ಒಂದು ಹೋರಾಟವನ್ನು ಮಾಡ್ತಾರೆ. ಸಿಪಾಯಿ ದಂಗೆಯಲ್ಲಿ ತಮ್ಮದೇ ಆದ ನಿರ್ಣಾಯಕವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಕಾನ್ಪುರದ ಒಂದು ವಶದಲ್ಲಿ ನಾನಾ ಸಾಹೇಬನ ಒಂದು ಪಾತ್ರ ದೊಡ್ಡ ಪಾತ್ರವಾಗಿದ್ದರಿಂದ ಆ ನಾನಾ ಸಾಹೇಬನನ್ನು ಏನಂತ ಕರೀತಾರೆ ಅಂತಂದರೆ ಭಾರತದ ಗ್ಯಾರಿಬಾಲ್ಡಿ ಅಂತ ಕರೀತಾರೆ. ಭಾರತದ ಗ್ಯಾರಿಬಾಲ್ಡಿ. ಯಾಕೆ ಇವನನ್ನು ಭಾರತದ ಗ್ಯಾರಿಬಾಲ್ಡಿ ಅಂತ ಕರೀತಾರೆ? ಯಾರು ಗ್ಯಾರಿಬಾಲ್ಡಿ ಅಂದರೆ ಯಾರು ಅಂತಂದರೆ, ಇಟಲಿಯ ಏಕೀಕರಣದಲ್ಲಿ ಒಂದು 3-4 ಮಂದಿ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡೋದಾದರೆ ಅಲ್ಲಿನ ಚಕ್ರವರ್ತಿಯಾಗಿರ್ತಕ್ಕಂಥ ವಿಕ್ಟರ್ ಇಮ್ಯಾನ್ಯುಯಲ್ ಅಂತಕ್ಕಂಥವನು, ಇಟಲಿಯ ಅವನ ಕಾಲದ ಪ್ರಧಾನಮಂತ್ರಿಯಾದಂಥ ಕೌಂಟ್ ಕೆವೂರ್ ಇರ್ಬೋದು, ಜೋಸೆಫ್ ಮ್ಯಾಜಿನಿ ಇರ್ಬೋದು, ಅದೇ ಥರ ಇನ್ನೊಬ್ಬ ಕ್ರಾಂತಿಕಾರಿ ನಾಯಕ ಇಟಲಿನಲ್ಲಿ ಗ್ಯಾರಿಬಾಲ್ಡಿ ಅಂತಕ್ಕಂಥವನು. ಈ ಗ್ಯಾರಿಬಾಲ್ಡಿ ಅನ್ನೋನು ಇಟಲಿಯನ್ನು ಏಕೀಕರಣ ಮಾಡಬೇಕಾದ್ರೆ ರೆಡ್ ಶರ್ಟ್ ಆರ್ಮಿ ಅಂದರೆ ಒಂದು ಕೆಂಪು ಅಂಗಿ ಸೈನ್ಯವನ್ನು ಕಟ್ಕೊಂಡು ಇಟಲಿಗೆ ಸೇರಿದಂಥ ಸಿಸಿಲಿ ಮತ್ತು ನೇಪಲ್ಸ್ ಪ್ರದೇಶವನ್ನು ಗೆದ್ದು ತನ್ನ ಮಾತೃ ದೇಶವನ್ನು ಏಕೀಕರಣ ಮಾಡಲಿಕ್ಕೆ ಕೊಡುಗೆಯನ್ನು ಕೊಡ್ತಾನೆ. ಅದೇ ಥರ ಅವನ ಒಂದು ಹೋರಾಟಕ್ಕೆ ನಾನಾ ಸಾಹೇಬನ ಹೋರಾಟವನ್ನು ಸಿಪಾಯಿ ದಂಗೆಯಲ್ಲಿ ಹೋಲಿಸುವ ಮೂಲಕ ಇವನನ್ನು ಭಾರತದ ಗ್ಯಾರಿಬಾಲ್ಡಿ ಅಂತ ಕರೀತಾರೆ. ಮತ್ತು ಈ ನಾನಾ ಸಾಹೇಬ ಮತ್ತೊಂದು ಪ್ರಮುಖವಾದ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಏನು ಅಂತಂದರೆ, ಈ ಹಿಂದೆ ಕೇವಲ ಉತ್ತರ ಭಾರತಕ್ಕೆ ಸೀಮಿತವಾದಂಥ ಸಿಪಾಯಿಗಳ ದಂಗೆಯನ್ನು ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತಕ್ಕೂ ಹರಡಲು ಪ್ರಯತ್ನಿಸಿದವನು. ಕೇವಲ ಉತ್ತರ ಭಾರತಕ್ಕೆ ಸೀಮಿತವಾದ ಸಿಪಾಯಿ ದಂಗೆ ಅಥವಾ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮವನ್ನು ದಕ್ಷಿಣ ಭಾರತದ ಕಡೆಗೂ ಕೂಡ ಹರಡಲು, ಅದನ್ನು ಹಬ್ಬಿಸಲು ಪ್ರಯತ್ನಿಸಿದವನು ಯಾರು ಅಂತಂದರೆ ನಾನಾ ಸಾಹೇಬ. ಆದರೆ ಅಂತಿಮವಾಗಿ ಬ್ರಿಟಿಷರು ಈ ನಾನಾ ಸಾಹೇಬನನ್ನು ಕೂಡ ಸೆರೆ ಹಿಡಿದು ಅವನನ್ನು ನೇಪಾಳಕ್ಕೆ ಗಡೀಪಾರನ್ನು ಮಾಡ್ತಾರೆ. ತದನಂತರ ಈ ಒಂದು ಸೆರೆಯನ್ನು ಹಿಡಿಯುವಂಥ ಸಂದರ್ಭದಲ್ಲಿ ತಾತ್ಯಾ ಟೋಪೆ ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಅವನು ಕಣ್ತಪ್ಪಿಸ್ತಾನೆ. ಆದರೆ ಹೆಚ್ಚು ದಿನಗಳ ಕಾಲ ಅವನು ಬ್ರಿಟಿಷರಿಂದ ಕಣ್ತಪ್ಪಿಸಿಕೊಂಡು ನಿಗೂಢವಾಗಿ ಇರಲಿಕ್ಕಾಗಲಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಒಂದು ಮೋಸದ ಘಟನೆ ಅವನ ಸ್ನೇಹಿತನಿಂದಲೇ ಇವನಿಗಾಗುತ್ತೆ. ಏನು ಅಂದರೆ, ತಾತ್ಯಾ ಟೋಪೆಯ ಸ್ನೇಹಿತನ ಹೆಸರು ಮಾನ್ ಸಿಂಗ್ ಅಂತ. ಈ ತಾತ್ಯಾ ಟೋಪೆಯ ನಿಕಟವರ್ತಿಯಾಗಿದ್ದಂಥ ಅವನ ಸ್ನೇಹಿತನೂ ಆದಂಥ ಮಾನ್ ಸಿಂಗನನ್ನು ಬ್ರಿಟಿಷರು ತಮ್ಮ ಕಡೆ ಸೆಳೆಕೊಂಡು ತಾತ್ಯಾ ಟೋಪೆ ಯಾವ ಪ್ರದೇಶದಲ್ಲಿದ್ದಾನೆ ಎಂಬುದನ್ನು ಮಾಹಿತಿ ತೆಗೆದುಕೊಂಡು ಅಂತಿಮವಾಗಿ ತಾತ್ಯಾ ಟೋಪೆಯನ್ನು ಕೂಡ ಸೆರೆ ಹಿಡಿದು ಆ ಮಾನ್ ಸಿಂಗನ ಸಹಾಯದಿಂದ ಅಂತಿಮವಾಗಿ ತಾತ್ಯಾ ಟೋಪೆಗೆ ಗಲ್ಲು ಶಿಕ್ಷೆಯನ್ನು ಕೂಡ ಗುರಿಪಡಿಸ್ತಾರೆ. ಅಷ್ಟೇ ಅಲ್ಲ, ಅವನಿಗೆ ಗಲ್ಲು ಶಿಕ್ಷೆಯನ್ನು ಗುರಿಪಡಿಸುವುದಕ್ಕಿಂತ ಮುಂಚೆ ಅವನ ಒಂದು ಹೋರಾಟದ ಸಂದರ್ಭದಲ್ಲಿಯೇ ಈ ಒಂದು ಕಾನ್ಪುರವನ್ನು ಬಹಳ ಯಶಸ್ವಿಯಾಗಿ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಅಲ್ಲಿ ವಿಶೇಷವಾಗಿ ಬ್ರಿಟಿಷ್ ಜನರಲ್ ಆಗಿರ್ತಕ್ಕಂಥ ಹ್ಯಾವ್ ಲಾಕ್ ಅಂತಕ್ಕಂಥವನು ಪುನಃ ತಾತ್ಯಾ ಟೋಪೆಯಿಂದ ಈ ಒಂದು ಕಾನ್ಪುರವನ್ನು ವಶಪಡಿಸ್ಕೊಂಡು ಆಮೇಲೆ
ಏನು ಕಣ್ಮರೆಯಾದಂಥ ತಾತ್ಯಾ ಟೋಪೆಯನ್ನು ಪತ್ತೆ ಹಚ್ಚಲು ನಡೆಸಿದಂಥ ಪ್ರಯತ್ನದಲ್ಲಿ ಮಾನ್ ಸಿಂಗ್ ಅವನ ಸ್ನೇಹಿತ ಬ್ರಿಟಿಷರಿಗೆ ನೆರವಾಗ್ತಾನೆ. ಅವನ ಸಹಾಯದಿಂದ ಬ್ರಿಟಿಷರು ಬಹಳ ಸುಲಭವಾಗಿ ತಾತ್ಯಾ ಟೋಪೆಯನ್ನು ಬಂಧಿಸಿ ಅವನನ್ನು ಗಲ್ಲಿ ಶಿಕ್ಷೆಗೆ ಗುರಿಪಡಿಸ್ತಾರೆ. ಈ ತಾತ್ಯಾ ಟೋಪೆ ವಿಶೇಷವಾಗಿ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ನಿಪುಣನಾಗಿದ್ದ ಮತ್ತು 3,000 ಮರಾಠ ಸೈನಿಕರನ್ನು ಗೆರಿಲ್ಲಾ ಯುದ್ಧದ ತಂತ್ರದ ಮೂಲಕವೇ ಬ್ರಿಟಿಷರ ಹೋರಾಟಕ್ಕೆ ಸಜ್ಜುಗೊಳಿಸಿದ್ದ. ಈ ತಾತ್ಯಾ ಟೋಪೆಯ ಮೂಲ ಹೆಸರು ರಘುನಾಥ ಅಂತಕ್ಕಂಥದ್ದು. ಇವನ ಮೂಲ ಹೆಸರು ಏನಾಗಿತ್ತು? ರಘುನಾಥ ಎಂಬುದೇ ಆಗಿತ್ತು. ಓಕೆ, ಇದಾದಮೇಲೆ 5ನೇದಾಗಿ ಬಂದರೆ ಝಾನ್ಸಿ ಎನ್ನುವಂಥ ಸಂಸ್ಥಾನ. ಹೌದು, ಝಾನ್ಸಿಯು ಕೂಡ 1857ರ ಸಿಪಾಯಿ ದಂಗೆಯಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ವಹಿಸಿದಂಥ ಒಂದು ರಜಪೂತ ಹಿಂದೂ ಸಂಸ್ಥಾನ. ಹಾಗಾದರೆ ಝಾನ್ಸಿ ಅನ್ನುವಂಥ ಸಂಸ್ಥಾನದಲ್ಲಿ ಯಾರು ಈ ಸಿಪಾಯಿ ದಂಗೆಗೆ ಮೂಲ ಕಾರಣಕರ್ತರಾದರು, ಈ ಸಿಪಾಯಿ ದಂಗೆನ ಆರಂಭಿಸಿದ್ರು ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ ಯಾಕೆ ಬ್ರಿಟಿಷರ ವಿರುದ್ಧ ತಾನೂ ಕೂಡ ಹೋರಾಟಕ್ಕೆ ಮುಂದಾಗಬೇಕಾಯಿತು ಅಂದರೆ ಕಾರಣ ಇಷ್ಟೇ. 1848ರಲ್ಲಿ ಬ್ರಿಟಿಷರು ಜಾರಿಗೆ ತಂದ, ಡಾಲೋಸಿ ಜಾರಿಗೆ ತಂದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಸಿದ್ಧಾಂತ. ಅದನ್ನು ಇಂಗ್ಲೀಷಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಸಿಸ್ಟಮ್ ಅಂತ ಕರೀತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತ. ಆ ಸಿದ್ಧಾಂತದ ಅನ್ವಯ ಇಲ್ಲೇನಾಗುತ್ತೆ ಅಂತಂದರೆ, ಈ ರಜಪೂತ ಝಾನ್ಸಿಯ ಹಿಂದೂ ರಾಣಿಯಾದಂಥ ರಾಣಿ ಲಕ್ಷ್ಮೀಬಾಯಿ ವಿವಾಹವಾದ ಕೆಲವೇ ತಿಂಗಳುಗಳಲ್ಲಿ ಅವಳ ಗಂಡ ಗಂಗಾಧರರಾಯ ಅಂತಕ್ಕಂಥವನು ಆಕಸ್ಮಿಕವಾಗಿ ನಿಧನವನ್ನು ಹೊಂದ್ತಾನೆ. ಅವನು ನಿಧನವನ್ನು ಹೊಂದಿದ ಮೇಲೆ ತಮಗೆ ಪುತ್ರ ಸಂತಾನವಿಲ್ಲದ ಕಾರಣ ಈ ರಾಣಿ ಲಕ್ಷ್ಮೀಬಾಯಿ ದಾಮೋದರ ಅನ್ನುವಂಥ ಒಬ್ಬ ಬಾಲಕನನ್ನು ದತ್ತು ತೆಗೆದುಕೊಳ್ತಾಳೆ. ಆದರೆ ಆ ಸಂದರ್ಭದಲ್ಲಿ ಲಾರ್ಡ್ ಡಲಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನು ಜಾರಿಗೆ ತಂದು ಈ ಕಾಯ್ದೆಯ ಪ್ರಕಾರ ನೀವು ದತ್ತು ತೆಗೆದುಕೊಂಡದ್ದು ಕಾನೂನು ಬಾಹಿರ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿಯೇ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ವಿರೋಧಿಸಿ ಅವರ ವಿರುದ್ಧ ದಂಗೆಗೆ ಮುಂದಾಗ್ತಾಳೆ. ಅದು ಸಿಪಾಯಿ ದಂಗೆಯಲ್ಲಿ ಲೀನವಾಗುತ್ತೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಅಂದರೆ ವಿಶೇಷವಾಗಿ ಇಲ್ಲಿ ಸಿಪಾಯಿ ಅಂದರೆ ಝಾನ್ಸಿಯಲ್ಲಿ ದಂಗೆ ಎದ್ದಂಥ ರಾಣಿ ಲಕ್ಷ್ಮೀಬಾಯಿಯನ್ನು ಹತ್ತಿಕ್ಕಲಿಕ್ಕೆ ಅಂತ ಒಬ್ಬ ಬ್ರಿಟಿಷ್ ಜನರಲ್ ಮುಂದಾಗ್ತಾನೆ. ಅವನ ಹೆಸರು ಯೂರೋಸ್ ಅಂತಂದು. ಬ್ರಿಟಿಷ್ ಜನರಲ್ ಹೆಸರೇನು? ಯೂರೋಸ್ ಅಂತ. ಆ ಬ್ರಿಟಿಷ್ ಜನರಲ್ ಆಗಿರ್ತಕ್ಕಂಥ ಯೂರೋಸ್ ಅಂತಕ್ಕಂಥವನು ದಂಡೆತ್ತಿ ಹೋಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿ ಯುದ್ಧರಂಗದಲ್ಲಿ ರಾಣಿ ಲಕ್ಷ್ಮೀಬಾಯಿಯ ಹೋರಾಟವನ್ನು ಮಾಡ್ತಾ ಅವಳು ಕೂಡ ವೀರಮರಣವನ್ನು ಹೊಂದ್ತಾಳೆ. ಇದರಿಂದ ಝಾನ್ಸಿ ಸಂಸ್ಥಾನವು ಕೂಡ 1857ರ ಸಿಪಾಯಿ ದಂಗೆಯಲ್ಲಿ ಒಂದು ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸ್ತು ಅಂತ ಹೇಳ್ಬೋದು. ಇದಾದಮೇಲೆ ಮತ್ತೊಂದು ಸಂಸ್ಥಾನ ಯಾವುದು ಅಂದರೆ ಲಕ್ನೋ ನಿಮಗೆಲ್ಲ ಗೊತ್ತಿದೆ, ಉತ್ತರ ಪ್ರದೇಶದ ರಾಜಧಾನಿ ಮತ್ತು ಒಂದು ಪ್ರಮುಖವಾದಂಥ ಆಡಳಿತ ಕೇಂದ್ರ. ಈ ಲಕ್ನೋ ಸಂಸ್ಥಾನದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂದರೆ ಮುಸ್ಲಿಂ ರಾಣಿಯಾದಂಥ ಬೇಗಂ ಹಜರತ್ ಅಂತಕ್ಕಂಥವಳು ಆಳ್ವಿಕೆ ಮಾಡ್ತಾ ಇದ್ಲು. ಬೇಗಂ ಹಜರತ್ ನಿರಾತಂಕವಾಗಿ ಲಕ್ನೋವನ್ನು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಅವಳಿಗೆ ಇನ್ನೊಂದು ಪ್ರದೇಶದ ಮೇಲೆ ಕಣ್ಣು ಬೀಳುತ್ತೆ. ಅದು ಔದ್ ಅನ್ನುವಂಥ ಸಂಸ್ಥಾನ. ಈ ಔದ್ ಅನ್ನುವಂಥ ಸಂಸ್ಥಾನ ಈ ಹಿಂದೆ ಲಕ್ನೋದ ಒಂದು ಭಾಗವೇ ಆಗಿದ್ದು, ಆ ಭಾಗವನ್ನು ಹಿಂದೆ ಬ್ರಿಟಿಷರು ತಮ್ಮ ಆಳ್ವಿಕೆಗೆ ಒಳಪಡಿಸ್ಕೊಂಡಿದ್ರು. ಅದು ಅವರ ಪರೋಕ್ಷ ಆಳ್ವಿಕೆ ಒಳಪಟ್ಟಿತ್ತು. ಹೀಗೆ ಬ್ರಿಟಿಷರ ಪರೋಕ್ಷ ಆಳ್ವಿಕೆ ಒಳಪಟ್ಟಂಥ ಔದ್ ಪ್ರಾಂತ್ಯವನ್ನು ಪುನಃ ಬೇಗಂ ಹಜರತ್ ಮಹಲ್ ಅನ್ನುವಂಥ ಲಕ್ನೋದ ರಾಣಿ ವಶಪಡಿಸಿಕೊಂಡು ಅಲ್ಲಿ ತನ್ನ ಮಗನನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರ್ತಾಳೆ. ಆಗ ಈ ಒಂದು ವಿಷಯವನ್ನು ತಿಳಿದಂಥ ಬ್ರಿಟಿಷರು ಆಕ್ರೋಶಭರಿತರಾಗಿ ಲಕ್ನೋವನ್ನು ಮುತ್ತಿಗೆ ಹಾಕುವಂಥ ನಿರ್ಧಾರಕ್ಕೆ ಬರ್ತಾರೆ. ಹೀಗೆ ದಂಡೆತ್ತಿ ಬಂದಂಥ ಬ್ರಿಟಿಷ್ ಸೈನ್ಯದ ನಾಯಕ, ಅವನ ಹೆಸರು, ಬ್ರಿಟಿಷ್ ಸೇನಾನಿ ಹೆಸರು ಕ್ಯಾಂಪ್ ಬೆಲ್ ಅಂತ. ಬ್ರಿಟಿಷ್ ಸೇನಾನಿ ಆದಂಥ ಕ್ಯಾಂಪ್ ಬೆಲ್ ಅಂತಕ್ಕಂಥವನು ಮೊದಲು ಔದ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡು ಅಲ್ಲಿದ್ದ ಈ ಬೇಗಂ ಹಜರತ್ ಮಹಲ್ಳ ಮಗನ ಒಂದು ಅಧಿಕಾರವನ್ನು ನಿಷ್ಕ್ರಿಯಗೊಳಿಸ್ತಾನೆ. ಅಂದರೆ ಅವನ ಅಧಿಕಾರದಿಂದ ಉಚ್ಚಾಟನೆ ಮಾಡ್ತಾನೆ.
ಮಾಡ್ತಾನೆ. ತದನಂತರ ಲಕ್ನೋವನ್ನು ಮುತ್ತಿಗೆ ಹಾಕ್ತಾನೆ ಕ್ಯಾಂಪಬೆಲ್ ತನ್ನ ಬ್ರಿಟಿಷ್ ಸೈನ್ಯದ ಮೂಲಕ. ಅಂತಿಮವಾಗಿ ಈ ಒಂದು ಹೋರಾಟದಲ್ಲಿ ಗೆಲುವನ್ನು ಸಾಧಿಸಲಾಗದೆ ಬೇಗಂ ಹಜರತ್ ಮಹಲ್ ಕೂಡ ಸಂಪೂರ್ಣವಾಗಿ ಸೋತು ವಿಧಿವಶನಾಗ್ತಾಳೆ. ಇಲ್ಲಿಂದ ಮುಂದೆ ಲಕ್ನೋವು ಕೂಡ ಕ್ಯಾಂಪಬೆಲ್ಲನ ನಾಯಕತ್ವದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಭಾಗವಾಗಿ ಸೇರಿಕೊಳ್ಳುತ್ತದೆ. ಇದರಿಂದ 1857ರ ಸಿಪಾಯಿ ದಂಗೆಯಲ್ಲಿ ಈ ಲಕ್ನೋ ಸಂಸ್ಥಾನವು ಕೂಡ ಒಂದು ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸಿತು. ಅದರ ಜೊತೆಗೆ ಲಾಸ್ಟಲ್ಲಿ ಹೇಳೋದಾದರೆ ಬಿಹಾರದ ಒಂದು ಅಂಶವನ್ನು ಇಲ್ಲಿ ನಾವು ನೋಡಲೇಬೇಕು. ಬಿಹಾರದಿಂದ 1857ರ ಸಿಪಾಯಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಸೆಡ್ಡು ಹೊಡೆದದ್ದು 80 ವರ್ಷದ ಒಬ್ಬ ವಯೋವೃದ್ಧ. 80 ವರ್ಷದ ಒಬ್ಬ ವಯೋ ಮುದುಕ. ಅವನ ಹೆಸರು ಕುವರ್ ಸಿಂಗ್ ಅಂತಕ್ಕಂಥವನು. 80 ವರ್ಷದ ವಯೋವೃದ್ಧನಾದಂಥ ಕುವರ್ ಸಿಂಗ್ ಅಂತಕ್ಕಂಥವನು 1857ರ ಕೊನೆಯ ಭಾಗದಲ್ಲಿ ಒಂದು ಸೈನ್ಯವನ್ನು ಸಂಘಟನೆ ಮಾಡಿಕೊಂಡು ಬಹಳ ಅದ್ಭುತವಾದಂಥ ಒಂದು ವೀರಾವೇಶದ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ಮಾಡ್ತಾನೆ. ಅಷ್ಟೇ ಅಲ್ಲ, 1857ರ ಕೊನೆಯ ಭಾಗದಲ್ಲಿ ಅವನು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಂಥ ಆಜಮ್ಗಢ ಅನ್ನುವಂಥ ಪ್ರದೇಶವನ್ನು, ಆಜಮ್ಗಢ ಅನ್ನುವಂಥ ಒಂದು ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಯಾರು? ಈ ವಯೋವೃದ್ಧ. ಅಂತಿಮವಾಗಿ ಅವನ ಹೋರಾಟ ವಿಫಲ ಆಗಿರ್ಬೋದು, ಆದರೆ ಆ ಇಳಿ ವಯಸ್ಸಲ್ಲೂ ಕೂಡ ಒಂದು ಆರ್ಮಿಯನ್ನು ಸಂಘಟನೆ ಮಾಡಿಕೊಂಡು ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ನಿಜಕ್ಕೂ ಕೂಡ ಅವನ ಒಂದು ಹೋರಾಟವನ್ನು ಎಲ್ಲರೂ ಮೆಚ್ಚಲೇಬೇಕು. ಅದಕ್ಕೆ ಈ ಕುವರ ಸಿಂಗನನ್ನು ಏನಂತ ಕರೀತಾರೆ? ಬಿಹಾರದಿಂದ ಹೋರಾಟ ಮಾಡಿದ ಕುವರ ಸಿಂಗನನ್ನು 1857ರ ಸಿಪಾಯಿ ದಂಗೆಯ ಭೀಷ್ಮ ಅನ್ನುವಂಥ ಹೆಸರಿಂದ ಕರೀತಾರೆ. ಏನಂತ ಕರೀತಾರೆ? 1857ರ ಸಿಪಾಯಿ ದಂಗೆಯ ಭೀಷ್ಮ ಅನ್ನುವಂಥ ಒಂದು ಹೆಸರಿಂದ ಕರೀತಾರೆ. ಹೀಗೆ ಇಷ್ಟೆಲ್ಲ ಹೋರಾಟಗಳು ಸಿಪಾಯಿ ದಂಗೆಯ ಮೂಲಕ ನಡೆದರೂ ಕೂಡ ಅನೇಕ ದೇಶೀಯ ಸಂಸ್ಥಾನಗಳು ಅಥವಾ ಸುಲ್ತಾನರು, ರಾಜರು ಎಲ್ಲರೂ ಹೋರಾಟವನ್ನು ಮಾಡಿದರೂ ಕೂಡ ಅಂತಿಮವಾಗಿ ಈ ಹೋರಾಟದಲ್ಲಿ ಭಾರತೀಯ ಸಿಪಾಯಿಗಳು, ದೇಶೀಯ ಸಂಸ್ಥಾನಗಳ ಸುಲ್ತಾನರು, ಹಿಂದೂ ರಾಜರು ಸೋತು 1858ರಲ್ಲಿ ಬ್ರಿಟಿಷರಿಗೆ ಶರಣಾಗಬೇಕಾಯಿತು. ಅಂದರೆ 1857ರ ಸಿಪಾಯಿ ದಂಗೆಯಲ್ಲಿ ಬ್ರಿಟಿಷರಿಗೆ ಗೆಲುವಾಗುತ್ತೆ, ಭಾರತೀಯ ಹೋರಾಟಗಾರರಿಗೆ, ಸಿಪಾಯಿಗಳಿಗೆ ಸಂಪೂರ್ಣವಾಗಿ ಸೋಲಾಗುತ್ತೆ. ಹೀಗೆ 1858ರಲ್ಲಿ ಸಿಪಾಯಿ ದಂಗೆಯಲ್ಲಿ ಗೆದ್ದಂಥ ಬ್ರಿಟಿಷರು ಇದೇ 58ರಲ್ಲಿ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಒಂದು ಹೊಸ ಕಾಯ್ದೆಯ 1858ರ ವಿಕ್ಟೋರಿಯಾ ಕಾಯ್ದೆ. 1858ರ ವಿಕ್ಟೋರಿಯಾ ಕಾಯ್ದೆ. ಇದನ್ನು 1858ರ ಮಹಾಸನ್ನದ್ದು ಅನ್ನುವಂಥ ಒಂದು ಹೆಸರಲ್ಲೂ ಕೂಡ ಕರೀತಾರೆ. ಮುಂದೆ ಈ 1858ರ ವಿಕ್ಟೋರಿಯಾ ಕಾಯ್ದೆ ಭಾರತೀಯ ಸ್ವಾತಂತ್ರ್ಯದ ಮ್ಯಾಗ್ನಾ ಕಾರ್ಟಾವಾಗುತ್ತೆ. ಏನಾಗುತ್ತೆ? ಭಾರತೀಯ ಸ್ವಾತಂತ್ರ್ಯದ ಮ್ಯಾಗ್ನಾ ಕಾರ್ಟಾ ಅಂತ ವಿಕ್ಟೋರಿಯಾ ಕಾಯ್ದೆಯನ್ನು ಕರೀತಾರೆ. ಹಾಗಾದರೆ ಈ ವಿಕ್ಟೋರಿಯಾ ಕಾಯ್ದೆಯ ಪ್ರಮುಖವಾದಂಥ ಕೆಲವೊಂದು ಮುಖ್ಯಾಂಶಗಳು ಏನಾಗಿತ್ತು? ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್ ದಿ ಫೀಚರ್ಸ್ ಆಫ್ ದಿ ವಿಕ್ಟೋರಿಯಾ ಆ್ಯಕ್ಟ್ ಅಥವಾ ವಿಕ್ಟೋರಿಯಾ ಮ್ಯಾಗ್ನಾ ಕಾರ್ಟಾ ಅಂತಂದರೆ, ನಂಬರ್ 1, 1858ರ ಈ ವಿಕ್ಟೋರಿಯಾ ಕಾಯ್ದೆಯ ಮೂಲಕವೇ 1858ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರ ಅಧಿಕೃತವಾಗಿ ಭಾರತದಲ್ಲಿ ಅಂತ್ಯವಾಗುತ್ತೆ, ಕೊನೆಯಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಎಷ್ಟು ವರ್ಷಗಳ ಕಾಲ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿಕೊಂಡಿತ್ತು ಅಂದರೆ 258 ವರ್ಷ. 1600ರಿಂದ 1858. ಆದರೆ ಈ ವಿಕ್ಟೋರಿಯಾ ಕಾಯ್ದೆಯ ಮೂಲಕ, ಮ್ಯಾಗ್ನಾ ಕಾರ್ಟಾ ಕಾಯ್ದೆಯ ಮೂಲಕ ಭಾರತದಲ್ಲಿ 1858ರಲ್ಲಿ ಅಧಿಕೃತವಾಗಿ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ಏನಾಗುತ್ತೆ? ಕೊನೆಯಾಗುತ್ತೆ. ಎರಡನೆಯದಾಗಿ ಈ ಒಂದು ಕಾಯ್ದೆಯ ಮೂಲಕವೇ 58ರಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ಗಳ ಅಧಿಕಾರ ಕೊನೆಯಾಗಿ ಭಾರತದಲ್ಲಿ. ಯಾಕಂದರೆ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ಇರುವವರೆಗೂ ಮಾತ್ರ ಬ್ರಿಟಿಷ್ ಗವರ್ನರ್ ಜನರಲ್ಗಳ ಅಧಿಕಾರ ಇತ್ತು. ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ಅಂತ್ಯ ಆಯಿತು, ಆಮೇಲೆ ಭಾರತದಲ್ಲಿ ಗವರ್ನರ್ ಜನರಲ್ಗಳ ಅಧಿಕಾರವು ಕೊನೆಯಾಗುತ್ತೆ. ಅಂತಿಮವಾಗಿ ಭಾರತದಲ್ಲಿ ಬ್ರಿಟಿಷ್ ವೈಸ್ರಾಯ್ಗಳ ಅಧಿಕಾರ ಆರಂಭ ಆಗುತ್ತೆ. ಆ ಪ್ರಕಾರವಾಗಿ 1858ರಲ್ಲಿ ಭಾರತದ ಮೊದಲ ವೈಸ್ರಾಯ್ಗೆ ಅಧಿಕಾರಕ್ಕೆ ಬಂದವನೇ
ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು. ಯಾರು? ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು. ಓಕೆ. ಮೂರನೆಯದಾಗಿ ಈ ಕಾಯ್ದೆಯ ಮೂಲಕವೇ ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳಲಾಯಿತು ಅಥವಾ ಕಾಯ್ದೆಯನ್ನು ರದ್ದುಪಡಿಸಲಾಯಿತು. ಕರೆಕ್ಟಾಗಿ 10 ವರ್ಷ ಅಂದರೆ 1848ರಲ್ಲಿ ಡಾಲೋಸಿ ಜಾರಿಗೆ ತಂದಿದ್ದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ಈ ವಿಕ್ಟೋರಿಯಾ ಮ್ಯಾಗ್ನಾ ಕಾರ್ಟಾದ ಮೂಲಕ ಅಧಿಕೃತವಾಗಿ ತೆರವು ಮಾಡಲಾಯಿತು ಅಥವಾ ಅದನ್ನು ನಿಷೇಧ ಮಾಡಲಾಯಿತು. ಇದ್ರ ಜೊತೆಗೆ ಈ ಕಾಯ್ದೆಯ ಮೂಲಕ 1858ರ ನಂತರ ಭಾರತ ನೇರವಾಗಿ ಬ್ರಿಟನ್ ರಾಣಿಯ ನೇರ ಆಳ್ವಿಕೆಗೆ ಒಳಪಟ್ಟಿತು. ಈ ಕಾಯ್ದೆಯ ನಂತರ ಭಾರತ ಮುಂದೆ ಬ್ರಿಟನ್ ಅಥವಾ ಇಂಗ್ಲೆಂಡ್ ಸಾಮ್ರಾಜ್ಞಿಯ ನೇರವಾದಂಥ ಒಂದು ಆಳ್ವಿಕೆಗೆ ಒಳಪಟ್ಟಿತು. ಅಂದರೆ 1858ರ ನಂತರ ಭಾರತ ಬ್ರಿಟನ್ ಸಾಮ್ರಾಜ್ಯದ ಒಂದು ಅವಿಭಾಜ್ಯ ಅಂಗವೇ ಆಯಿತು. ಭಾರತವು ಬ್ರಿಟನ್ ಆಳ್ವಿಕೆಯ ಒಂದು ಅವಿಭಾಜ್ಯ ಅಂಗವಾಯಿತು. ವಿಕ್ಟೋರಿಯಾ ರಾಣಿಯನ್ನು ಅಂದಿನಿಂದ ಭಾರತದ ಸಾಮ್ರಾಜ್ಞಿ ಅನ್ನುವಂಥ ಒಂದು ಹೆಸರಿನಿಂದಲೂ ಕೂಡ ಕರೀತಾರೆ. ಇದರ ಜೊತೆಗೆ ಭಾರತದ ಆಡಳಿತ ಅಂದರೆ 1600ರಿಂದ ಭಾರತದ ಆಡಳಿತವನ್ನು ನೋಡಿಕೊಂಡು ಬರ್ತಾ ಇದ್ದಿದ್ದು ಈಸ್ಟ್ ಇಂಡಿಯಾ ಕಂಪನಿ. ಆದರೆ 1858ರ ನಂತರ ಭಾರತದ ಆಡಳಿತವನ್ನು ಈ ಕಾಯ್ದೆ ಜಾರಿಗೆ ಬಂದ ಮೇಲೆ ನೇರವಾಗಿ ಬ್ರಿಟನ್ ಪಾರ್ಲಿಮೆಂಟಿಗೆ ಹಸ್ತಾಂತರಿಸಲಾಯಿತು. ಅಂದರೆ ಭಾರತದ ಆಡಳಿತ ಅಲ್ಲಿಯವರೆಗೂ ಈಸ್ಟ್ ಇಂಡಿಯಾ ಕಂಪನಿಯ ಅಡಿಯಲ್ಲಿ ನಡೀತಾ ಇತ್ತು. ಅಲ್ಲಿ ಕಾಯ್ದೆ ಬಂದ ಮೇಲೆ ಭಾರತದ ಆಡಳಿತವನ್ನು ಬ್ರಿಟನ್ ಪಾರ್ಲಿಮೆಂಟಿಗೆ ವರ್ಗಾಯಿಸಲಾಯಿತು. ಇದರ ಜೊತೆಗೆ ಈ ಕಾಯ್ದೆಯ ಈ ಮ್ಯಾಗ್ನಾ ಕಾರ್ಟಾದ ಮೂಲಕವೇ ಮುಂದೆ ಭಾರತದಲ್ಲಿ 1861ರಲ್ಲಿ ICS ಕಾಯ್ದೆ ಜಾರಿಗೆ ಬಂತು. ಈ ಮ್ಯಾಗ್ನಾ ಕಾರ್ಟಾದ ಮೂಲಕವೇ ಭಾರತದಲ್ಲಿ ಮೊಟ್ಟ ಮೊದಲ ICS ಕಾಯ್ದೆ. ICS ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಆ್ಯಕ್ಟ್, ಇಂಡಿಯನ್ ಸಿವಿಲ್ ಸರ್ವಿಸ್ ಕಾಯ್ದೆ ಅಥವಾ ಭಾರತೀಯ ನಾಗರಿಕ ಸೇವಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅಷ್ಟೇ ಅಲ್ಲ, ಈ 1858ರ ವಿಕ್ಟೋರಿಯಾ ಮ್ಯಾಗ್ನಾ ಕಾರ್ಟಾದ ಮೂಲಕ ಅವಳ ಪ್ರತಿನಿಧಿಯಾಗಿ ಇಂಗ್ಲೆಂಡಿನಿಂದ ಒಬ್ಬ ಉನ್ನತ ಅಧಿಕಾರಿ ಭಾರತಕ್ಕೆ ನೇಮಕವಾಗ್ತಾನೆ. ಅವನ ಹೆಸರೇ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಕನ್ನಡದಲ್ಲಿ ಭಾರತದ ರಾಜ್ಯ ಕಾರ್ಯದರ್ಶಿ ನೇಮಕ ಆಗ್ತಾನೆ. ಎಲ್ಲಿಂದ? ಬ್ರಿಟನ್ ಪಾರ್ಲಿಮೆಂಟಿನಿಂದ. ಬ್ರಿಟನ್ ಸಾಮ್ರಾಜ್ಞಿಯ ರಾಣಿಯ ಪರವಾಗಿ ಇಲ್ಲಿನ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಅಂತಂದು ಅವನನ್ನೇ ಸುಪ್ರೀಂ ಆಗಿ ಒಬ್ಬ ಶ್ರೇಷ್ಠ ಪ್ರತಿನಿಧಿಯಾಗಿ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಅವನೇ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಅವನಿಗೆ ಆಡಳಿತದಲ್ಲಿ ಭಾರತದಲ್ಲಿ ಸಲಹೆಯನ್ನು ಕೊಡಲಿಕ್ಕೆ 15 ಮಂದಿ ಸಲಹೆಗಾರರ ಒಂದು ಮಂಡಳಿಯನ್ನು ಕೂಡ ರಚಿಸಲಾಗುತ್ತೆ. ಈ 15 ಮಂದಿ ಸಲಹೆಗಾರರ ಒಂದು ಸಲಹಾ ಸಮಿತಿಯು ಕೂಡ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂಥವನು ಏನಿದ್ನಲ್ಲ, ಅಂದರೆ ಭಾರತದ ರಾಜ್ಯ ಕಾರ್ಯದರ್ಶಿ, ಅವನಿಗೆ ಆಡಳಿತದಲ್ಲಿ ಎಲ್ಲ ರೀತಿಯಾದಂಥ ಸಲಹೆ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಕೊಡಬೇಕಾಗಿತ್ತು. ಇದ್ರ ಜೊತೆಗೆ ಈ ಕಾಯ್ದೆಯ ಮೂಲಕವೇ ಭಾರತೀಯರಿಗೆ ಒಂದು ಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೂಡ ನೀಡಲಾಯಿತು. ಭಾರತೀಯರಿಗೆ ಈ ಕಾಯ್ದೆಯ ಮೂಲಕ ಸ್ವಲ್ಪ ಧಾರ್ಮಿಕವಾದಂಥ ಸ್ವಾತಂತ್ರ್ಯ, ಸ್ವಲ್ಪ ವಾಕ್ ಸ್ವಾತಂತ್ರ್ಯ, ಈ ರೀತಿಯಾದಂಥ ಕೆಲವೊಂದು ಸ್ವಾತಂತ್ರ್ಯವನ್ನು ಸಣ್ಣ ಪ್ರಮಾಣದಲ್ಲಿ ಈ ಕಾಯ್ದೆಯ ಮೂಲಕ ನೀಡಲಾಯಿತು. ಇದ್ರ ಜೊತೆಗೆ ಕೊನೆಯದಾಗಿ ಒಂದು ಪಾಯಿಂಟನ್ನು ಹೇಳಬೇಕು. ಈ ಮ್ಯಾಗ್ನಾ ಕಾರ್ಟಾ ಕಾಯ್ದೆಯ ಮೂಲಕ ಈ ಹಿಂದೆ ಬ್ರಿಟಿಷ್ ಸರ್ಕಾರ ದೇಶೀಯ ಸಂಸ್ಥಾನಗಳೊಂದಿಗೆ ಏನು ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಂಡಿತ್ತು ಹಿಂದೆ, ಆ ಒಪ್ಪಂದಗಳು ಯಥಾವತ್ತಾಗಿ ಮುಂದುವರಿದವು. ಅಂದರೆ ಈ ಕಾಯ್ದೆಯ ಮೂಲಕ ಈ ಹಿಂದೆ ಅಂದರೆ 1858ಕ್ಕಿಂತ ಮುಂಚೆ ಬ್ರಿಟಿಷರು ನಮ್ಮ ದೇಶೀಯ ಸಂಸ್ಥಾನಗಳ ಅರಸರ ಜೊತೆ ಮಾಡಿಕೊಂಡಂಥ ಏನು ಕೆಲವು ಒಪ್ಪಂದಗಳಿದ್ವಲ್ಲ, ಆ ಒಪ್ಪಂದಗಳು ಯಥಾವತ್ತಾಗಿ ಮುಂದಿನ ದಶಕಗಳಲ್ಲಿಯೂ ಕೂಡ ಮುಂದುವರಿದವು. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆಗಳನ್ನು ಮಾಡಲಿಲ್ಲ. ಸೊ ಇಷ್ಟು ಅಂಶಗಳು 1858ರ ವಿಕ್ಟೋರಿಯಾ ರಾಣಿಯ ಕಾಯ್ದೆ ಏನಿದೆಯಲ್ಲ, ನಾವು ಏನು ಅದನ್ನು ಭಾರತೀಯ ಸ್ವಾತಂತ್ರ್ಯದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಲ್ಲ, ಆ ಕಾಯ್ದೆಯ ಪ್ರಮುಖವಾದಂಥ ಮುಖ್ಯಾಂಶಗಳು. ಇನ್ನು ಕೊನೆಯ ಘಟ್ಟಕ್ಕೆ ನಾವು ಬಂದರೆ 1857ರ ಸಿಪಾಯಿ ದಂಗೆಯಲ್ಲಿ ಬ್ರಿಟಿಷರಿಗೆ ಗೆಲುವಾಗುತ್ತೆ. ಭಾರತೀಯರು
ಸೋತೋಗ್ತಾರೆ ಅಥವಾ ಭಾರತೀಯರಿಗೆ ವಿಫಲತೆಯಾಗುತ್ತೆ. ಭಾರತೀಯರು ಯಾಕೆ 1857ರಲ್ಲಿ ಸೋಲನ್ನು ಅನುಭವಿಸಿದರು, ವಿಫಲತೆಯನ್ನು ಕಂಡರು ಅಂತ ನಾವು ನೋಡಿದರೆ ಅಲ್ಲಿ ಒಂದು 4-5 ಪ್ರಮುಖವಾದಂಥ ಅಂಶಗಳು ಭಾರತೀಯರ ವಿಫಲತೆಗೆ ಕಾರಣವಾದ ಅಂಶಗಳಾಗಿ ನಮಗೆ ಕಂಡುಬರ್ತವೆ. ಅದರಲ್ಲಿ ಮೊದಲನೇದಾಗಿ ನಾವು ಹೇಳೋದಾದರೆ ನಾಯಕತ್ವದ ಕೊರತೆ. ಹೌದು, ನೀವು ನೋಡಿ 1900ರ ನಂತರದ ಗಾಂಧಿಯುಗದ ಸ್ವತಂತ್ರ ಹೋರಾಟದಲ್ಲಿ ನಡೆದಂಥ ಕೆಲವು ಪ್ರಸಿದ್ಧವಾದಂಥ ಚಳುವಳಿಗಳು, ಸತ್ಯಾಗ್ರಹಗಳಲ್ಲಿ ಒಂದು ಪ್ರಬಲವಾದಂಥ ನಾಯಕತ್ವ ಎದ್ದು ಕಾಣ್ತಾ ಇತ್ತು. ಫಾರ್ ಎಕ್ಸಾಂಪಲ್ಲು 1920ರ ಅಸಹಕಾರ ಚಳುವಳಿಯಲ್ಲಿ ಗಾಂಧಿಯವರ ನಾಯಕತ್ವ, ಮತ್ತು 30ರ ದಂಡಿ ಮಾರ್ಚಲ್ಲಿ ಗಾಂಧಿ ನಾಯಕತ್ವ, 42ರ ಕ್ವಿಟ್ ಇಂಡಿಯಾದಲ್ಲಿ ಗಾಂಧಿ ನಾಯಕತ್ವ. ಅಂದರೆ ನಾವು ಯಾವುದೇ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಅಲ್ಲಿ ಲೀಡರ್ಶಿಪ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್, ಅಂದರೆ ನಾಯಕತ್ವ ಅನ್ನೋದು ಬಹಳ ಪ್ರಮುಖ. ಆದರೆ ಈ ಸಿಪಾಯಿ ದಂಗೆಯಲ್ಲಿ ಎಲ್ಲೋ ಒಂದು ಕಡೆ ಕೇವಲ ಪ್ರಾಂತೀಯ ಮಟ್ಟದಲ್ಲೇ ಕೆಲವು ನಾಯಕರು, ಕೆಲವು ಸಂಸ್ಥಾನಗಳ ಸುಲ್ತಾನರು, ರಾಜರು ಅವರವರ ಮಟ್ಟಕ್ಕೆ ಆ ಪ್ರಾಂತ್ಯಗಳಿಗೆ ಮಾತ್ರ ಅವರು ಕೇವಲ ನಾಯಕರಾಗಿ ಉಳಿದರೇ ಹೊರತು ಈ ದಂಗೆಗೆ ಒಬ್ಬ ಏಕಮಾತ್ರ ನಾಯಕ, ಏಕಮೇವ ನಾಯಕ, ಸಾರ್ವತ್ರಿಕವಾದಂಥ ಒಟ್ಟು ದಂಗೆಯ ಒಬ್ಬ ಮಾಸ್ ಲೀಡರ್ ಅಂತ ನಾವೇನು ಹೇಳ್ತೀವಲ್ಲ, ಆ ಥರದ ಒಬ್ಬ ನಾಯಕ ಸಿಗಲಿಲ್ಲ. ನಾಯಕತ್ವ ಈ ದಂಗೆ ಇರಲಿಲ್ಲ. ಆ ಒಂದು ಏಕಮೇವ ನಾಯಕತ್ವದ ಹೊರತೆ ಬಹುಶಃ ಈ ದಂಗೆ ವಿಫಲ ಆಗಲಿಕ್ಕೆ ಕಾರಣ ಆಯಿತು. ಈ ದಂಗೆಗೆ ಒಬ್ಬ ಸಮರ್ಥನಾದಂಥ ಸಂಘಟನೆ ಮಾಡುವಂಥ ಒಬ್ಬ ನಾಯಕ ಇದ್ದಿದ್ರೆ ಖಂಡಿತವಾಗ್ಲೂ ಕೂಡ ಈ ದಂಗೆ ಯಶಸ್ಸನ್ನು ಕಾಣ್ತಾ ಇತ್ತು. ಅದರಿಂದ ನಾಯಕತ್ವದ ಕೊರತೆ, ಅಂದರೆ ಲ್ಯಾಕ್ ಆಫ್ ಲೀಡರ್ಶಿಪ್ ಅಂತ ಹೇಳ್ತೀವಿ, ಲ್ಯಾಕ್ ಆಫ್ ಲೀಡರ್ಶಿಪ್ ಅಂತ, ಅದು ಕಾರಣ ಇತ್ತು. ಎರಡನೆಯದಾಗಿ ಸಂಘಟನೆಯ ಕೊರತೆ, ಲ್ಯಾಕ್ ಆಫ್ ಆರ್ಗನೈಸೇಷನ್. ಹೌದು, ಕೆಲವು ಕ್ರಾಂತಿಕಾರಿಗಳು, ಸೇನಾನಿಗಳು ಮತ್ತು ಕೆಲವು ಸಂಸ್ಥಾನಗಳ ಹೋರಾಟಗಾರರು ಅವರವರ ಸ್ಥಳೀಯ ಮಟ್ಟಗಳಿಗೆ ಮಾತ್ರ ಹೋರಾಟದ ಸಂಘಟನೆಗಳನ್ನು ಮಾಡ್ತಾಯಿದ್ರು. ಇವರ ಈ ಒಂದು ಹೋರಾಟ, ಈ ಒಂದು ಸಂಘಟನೆ ಅನ್ನೋದು ಇಡೀ ಉತ್ತರ ಭಾರತಕ್ಕೆ ಏಕರೂಪದ ಸಂಘಟನೆ ಆಗಿರಲಿಲ್ಲ. ಅದಕ್ಕೆ ನೋಡಿ 1857ರ ಸಿಪಾಯಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಹೋರಾಟ ಮಾಡಬೇಕಾದ್ರೆ ಒಂದು ಏಕರೂಪದ ಸಂಘಟಿತ ಹೋರಾಟವನ್ನು ಮಾಡಲಿಲ್ಲ. ಅವರ ಹೋರಾಟ ಅಸಂಘಟಿತವಾದಂಥ ಹೋರಾಟ ಆಗಿತ್ತು. ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟಿದ್ರು ನಿಜ, ಆದರೆ ಅವರ ಹೋರಾಟ ಅಸಂಘಟಿತವಾಗಿತ್ತು, ಏಕರೂಪ ಸಂಘಟಿತ ಹೋರಾಟವಾಗಿರಲಿಲ್ಲ, ಒಂದು ಒಕ್ಕೊರಲಿನ ಹೋರಾಟವಾಗಿರಲಿಲ್ಲ. ಅದು ಕೂಡ ಈ ದಂಗೆ ವಿಫಲತೆಗೆ ಕಾರಣ ಆಯಿತು. ಮತ್ತು ಮೂರನೇದಾಗಿ ಸೀಮಿತ ವ್ಯಾಪ್ತಿ, ಲಿಮಿಟೆಡ್ ಸ್ಕೋಪ್. ನಾನೀಗಾಗಲೇ ಹೇಳಿದೆ, ಈ ಸಿಪಾಯಿ ದಂಗೆ ಕೇವಲ ಉತ್ತರ ಭಾರತದ ಯಾವುದೋ ಕೆಲವು ಸಂಸ್ಥಾನಗಳಿಗೆ, ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿದ್ದೇ ಹೊರತು ಇದು ಇಡೀ ಉತ್ತರ ಭಾರತದಲ್ಲಿ ವ್ಯಾಪಿಸ್ಕೊಳ್ಳಿಲ್ಲ. ದಕ್ಷಿಣ ಭಾರತದಲ್ಲಂತೂ ಇದರ ಒಂದು ಕಾವು, ಇದರ ಒಂದು ತೀವ್ರತೆ ಇರಲೇ ಇಲ್ಲ. ಇದರಿಂದ ಈ ದಂಗೆ ಉತ್ತರ ಭಾರತದ ಕೆಲವು ಸಂಸ್ಥಾನಗಳಿಗೆ ಸೀಮಿತವಾಗಿದ್ದರಿಂದ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತು ಬ್ರಿಟಿಷರು ಎಲ್ಲೋ ಒಂದು ಕಡೆ ಈ ದಂಗೆಯನ್ನು ಕೇವಲ ಸಿಪಾಯಿಗಳ ದಂಗೆ, ಭಾರತೀಯ ಸೈನಿಕರಿಗೆ ಸೀಮಿತವಾದ ದಂಗೆ ಅಂತಲೇ ಪ್ರೊಜೆಕ್ಟ್ ಮಾಡ್ತಾ ಬಂದರು. ಅದು ಕೂಡ ಎಲ್ಲ ಒಂದು ಕಡೆಯಲ್ಲಿ ವಿಫಲತೆಗೆ ಕಾರಣ ಆಯಿತು. ಇದರ ಜೊತೆಗೆ ಜನಸಾಮಾನ್ಯರ ಬೆಂಬಲದ ಕೊರತೆ, ಲ್ಯಾಕ್ ಆಫ್ ದ ಸಪೋರ್ಟ್ ಆಫ್ ದಿ ಕಾಮನ್ ಪೀಪಲ್, ಜನಸಾಮಾನ್ಯರ ಬೆಂಬಲದ ಕೊರತೆ. ಅಂದರೆ ನೋಡಿ, ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿ ಕೊಟ್ಟಾಗ ಅಸಂಖ್ಯಾತ ಜನಸಾಮಾನ್ಯರು ಭಾಗವಹಿಸಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅಸಂಖ್ಯಾತ ಜನಸಾಮಾನ್ಯರು ಭಾಗವಹಿಸಿದರು. ಆದರೆ ಈ ದಂಗೆಯಲ್ಲಿ ಜನಸಾಮಾನ್ಯರ ಪಾತ್ರ ಅಷ್ಟಾಗಿ ಇರಲಿಲ್ಲ. ಈ ದಂಗೆ ಕೇವಲ ಯಾವುದೋ ಒಂದು ಸೀಮಿತ ವರ್ಗಗಳಲ್ಲಿಯೇ ಬ್ರಿಟಿಷರ ವಿರುದ್ಧ ನಡೆದಂಥ ಒಂದು ಹೋರಾಟ, ಒಂದು ಅರಸೊತ್ತಿಗೆಯ ವರ್ಗಕ್ಕೆ ಸೀಮಿತವಾಗಿತ್ತು, ಇನ್ನೊಂದು ಕಡೆ ಸಿಪಾಯಿಗಳ ವರ್ಗಕ್ಕೆ ಸೀಮಿತವಾಗಿತ್ತು, ಇನ್ನೊಂದು ಕಡೆ ಕೇವಲ ಯಾವುದೋ ಒಂದು ಸಂಸ್ಥಾನದ ಮುಖಂಡರ ಮಟ್ಟಕ್ಕೆ ಮಾತ್ರ ಇದು ಸೀಮಿತವಾಗಿತ್ತೆ ಹೊರತು ಈ ದಂಗೆಯಲ್ಲಿ ಜನಸಾಮಾನ್ಯರು ಸಕ್ರಿಯವಾಗಿ ಭಾಗವಹಿಸುವ ಮನಸ್ಸನ್ನು ಮಾಡಲಿಲ್ಲ. ಇದರಿಂದ ದೂರ ಉಳಿದ್ರು. ಈ ಜನಸಾಮಾನ್ಯರ ಬೆಂಬಲದ ಕೊರತೆಯೂ ಕೂಡ ಈ ದಂಗೆಗೆ ಕಾರಣ ಆಯಿತು. ಅದಾದಮೇಲೆ ಜಮೀನ್ದಾರರ ಅಸಹಕಾರ. ಎಲ್ಲೋ ಒಂದು ಕಡೆ ಬ್ರಿಟಿಷರ ಅಧೀನದಲ್ಲಿದ್ದಂಥ ದೊಡ್ಡ ಜಮೀನ್ದಾರರು ನಮಗೆ ಕೊಟ್ಟಂಥ ಸೌಲಭ್ಯಗಳನ್ನು ಬ್ರಿಟಿಷರು ಎಲ್ಲಿ ಕಿತ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಭಯದಿಂದ ಅವರು ಈ ದಂಗೆಗೆ ಧುಮುಕ್ಲಿಲ್ಲ, ತಟಸ್ಥವಾಗಿ ಉಳಿದುಬಿಟ್ರು. ಬರೀ ಜಮೀನ್ದಾರರು ಮಾತ್ರ ಅಲ್ಲ, ಅನೇಕ ಜಾಗೀರ್ದಾರರು ಇರ್ಬೋದು, ಮತ್ತು ಅನೇಕ ದೇಶೀಯ ಸಂಸ್ಥಾನಗಳ ಸುಲ್ತಾನರು ಮತ್ತು ರಾಜರು ಕೂಡ
ಅನೇಕ ದೇಶ ಸಂಸ್ಥಾನಗಳ ಇನ್ನುಳಿದಂಥ ರಾಜರು ಮತ್ತು ಸುಲ್ತಾನರು ಕೂಡ ಈ ದಂಗೆಯಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ರು. ಈ ದಂಗೆಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರದಲ್ಲಿದ್ದರು. ಅವರಿಗೆ ಕೇವಲ ಪರಮಾಧಿಕಾರ, ಅವರ ರಾಜತ್ವ, ಅರಸೊತ್ತಿಗೆ ಮಾತ್ರ ಮುಖ್ಯವಾಗಿತ್ತೇ ವಿನಃ ಅವರಿಗೆ ರಾಜಪ್ರಭುತ್ವದ ಅಧಿಕಾರ, ಸಿಂಹಾಸನ ಮುಖ್ಯ ಆಗಿತ್ತೇ ಹೊರತು ಅವರಿಗೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನುವಂಥದ್ದು ಇರಲಿಲ್ಲ. ಅದು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ದಂಗೆ ವಿಫಲತೆಗೆ ಕಾರಣ ಐತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಭಾರತೀಯ ಆಡಳಿತಗಾರರ ಅಸಹಕಾರ. ಹೌದು, ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಆ ವೇಳೆಗಾಗಲೇ ಅಸಂಖ್ಯಾತ ಭಾರತೀಯ ಆಡಳಿತಗಾರರಿದ್ದರು. ಅವ್ರು ಯಾರೂ ಕೂಡ ಈ ದಂಗೆಯಲ್ಲಿ ಭಾಗವಹಿಸುವಂಥ ಮನಸ್ಸನ್ನು ಮಾಡಲಿಲ್ಲ. ಆ ಸಂದರ್ಭದಲ್ಲಿ ವಿದ್ಯಾವಂತ ಬುದ್ಧಿಜೀವಿ ವರ್ಗದವರು ಎಲ್ಲೋ ಒಂದು ಕಡೆ ಈ ದಂಗೆಗೂ ನಮಗೆ ಸಂಬಂಧವಿಲ್ಲ, ಇದು ಅವರಿಗೆ ಮಾತ್ರ ಸೀಮಿತವಾದದ್ದು ಎಂದು ಕೈಕಟ್ಟಿ ಕುಳಿತರು. ಇದರ ಜೊತೆಗೆ ಆರ್ಥಿಕ ಕೊರತೆ, ಸಂಪನ್ಮೂಲಗಳ ಕೊರತೆ. ಏಕೆಂದರೆ ಒಂದು ದಂಗೆಯನ್ನು ಮಾಡಬೇಕಾದ್ರೆ ಸಾಕಷ್ಟು ರೀತಿಯಾದಂಥ ಸಂಪನ್ಮೂಲಗಳ ಕ್ರೋಢೀಕರಣ ಅಗತ್ಯವಾಗಿರುತ್ತೆ. ಈ ದಂಗೆಯ ಸಂದರ್ಭದಲ್ಲಿ ಅನೇಕ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದ್ರೆ ಒಂದು ರೀತಿ ಆರ್ಥಿಕ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸಿದರು. ಇನ್ನೊಂದು ಕಡೆ ಶಸ್ತ್ರಾಸ್ತ್ರಗಳ ಸಮಸ್ಯೆಯನ್ನು ಕೂಡ ಎದುರಿಸಿದರು. ಸೊ ಹೀಗೆ ಹಲವು ಕಾರಣಗಳ ಒಂದು ಹಿನ್ನೆಲೆಯಲ್ಲಿ 1858ರಲ್ಲಿ ಈ ಸಿಪಾಯಿ ದಂಗೆಯಲ್ಲಿ ಭಾರತೀಯರು ಸಂಪೂರ್ಣವಾಗಿ ವಿಫಲತೆಯನ್ನು ಅನುಭವಿಸಬೇಕಾಯಿತು ಅಥವಾ ಸೋಲನ್ನು ಕಾಣಬೇಕಾಯಿತು. ಸೊ ಇಷ್ಟು ಈ 1857ರ ಈ ಸಿಪಾಯಿ ದಂಗೆಗೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾದಂಥ ಸಂಕ್ಷಿಪ್ತವಾದಂಥ ಮಾಹಿತಿಗಳು. ಇಷ್ಟು ಹೇಳ್ತಾ ಈ ಒಂದು ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸೋಣ. ಮುಂದಿನ ನಮ್ಮ ಈ ಒಂದು ಆನ್ಲೈನ್ ವಿಡಿಯೋ ತರಗತಿಗಳಲ್ಲಿ ನಾವು ಆಧುನಿಕ ಭಾರತದ ಇತಿಹಾಸದಲ್ಲಿ ಬರುವ 90 ವರ್ಷಗಳ ಅತಿ ಮುಖ್ಯವಾದಂಥ ಒಂದು ಕಾಲಘಟ್ಟದ ಹೋರಾಟವನ್ನು ಬೇರೆ ಬೇರೆ ಭಾಗಗಳನ್ನು ಮಾಡಿಕೊಂಡು ಮುಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡೋಣ. ಸೊ ಆ ಒಂದು ಅತಿ ಮುಖ್ಯವಾದ ಆಧುನಿಕ ಭಾರತದ 90 ವರ್ಷಗಳ ಒಂದು ಹೋರಾಟವೇ ಭಾರತೀಯ ಸ್ವಾತಂತ್ರ್ಯ ಹೋರಾಟ ಅಥವಾ ಭಾರತೀಯ ಸ್ವಾತಂತ್ರ್ಯ ಚಳವಳಿ, ಸಂಗ್ರಾಮ, ಅಥವಾ ಇದನ್ನು ಭಾರತೀಯ ರಾಷ್ಟ್ರೀಯ ಚಳವಳಿ ಅಂತಲೂ ಕೂಡ ಕರೀತಾರೆ. ಆದ್ದರಿಂದ ಮುಂದಿನ ತರಗತಿಯಲ್ಲಿ ನಾವು 1885ರಿಂದ ಹಿಡಿದು 1945ರವರೆಗೆ ಜರುಗಿದಂಥ ಭಾರತದ ರಾಷ್ಟ್ರೀಯ ಚಳುವಳಿ, ಅಂದರೆ ಹೇಗೆ ಈ ಅವಧಿಯಲ್ಲಿ 3 ಹಂತಗಳಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿ ಸಾಗಿ ಬಂತು, ಅಲ್ಲಿ ಯಾರು ನಿರ್ಣಾಯಕವಾದ ಪಾತ್ರವನ್ನು ವಹಿಸಿದರು, ಅವರ ಕೊಡುಗೆಗಳು ಏನೋದ್ರ ಬಗ್ಗೆ ಸಮಸ್ತವಾಗಿ ಸಮಗ್ರವಾಗಿ ನಾವು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಒಂದು ತರಗತಿಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.